साथिया तुमने क्या किया ಅಷ್ಟೇ ಇಷ್ಟು ಫೀಲ್ ತಗೊಳ್ರಿ ಹೋಗ್ತಾರ ಲೈನ್ ಹೇಳ ಹೇಳ ಅತ್ತಿ ಕಾರ್ ಕುಟ್ಟನ ಹೇಳ ಹೇಳ ಸಸಿ ಕಾರ್ ಕುಟ್ಟನ ಹೋಗ ಹೋಗ ಅತ್ತಿ ನಂಗ ಬ್ಯಾಸ್ರ ಆಗ್ಯದ ಹೋಗ ಹೋಗ ಇಲ್ಲಿ ಬರ್ರಿ ಸರ ಇಲ್ಲಿ ಬರ್ರಿ ನೀ ಏನು ಕುಂದ್ರ ಬಾತಂಗ ಎಲ್ಲ ಕುಂದ್ರ ಏ ಬಾ ಇಲ್ಲಿ ಉತ್ತರ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಏನ್ ಹೇಳ್ತೀರಿ? ಬಿಕಾಸ್ ನೀವೇನ ಮಾಡಿದ್ರು ಬೆಂಗಳೂರಿಗೆ ಹೋಗ್ತೀರಿ. ಶಾರ್ಟ್ ಫಿಲ್ಮ್ ಅಂದ್ರ ಏನೋ ದೊಡ್ಡ ದೊಡ್ಡ ಶಾರ್ಟ್ ಫಿಲ್ಮ್ಸ್ ಆಯ್ತು, ಮೂವಿನ ಆಯ್ತು, ಸ್ಟೇಜ್ ಶೋಸ್ ಆಯ್ತು. ಇವು ನಾಟಕ ಬಾಕಿ ಇವು ನಮ್ಮ ಸ್ಟೇಜ್ ಶೋಸ್ ಅಂದಾಗ ಅಷ್ಟೇ ಇಲ್ಲೇ, ಬಾಕಿ ರಿಯಾಲಿಟಿ ಶೋ ಎಲ್ಲ ಅಲ್ಲೇ. ಯಾಕೆ ಇದು ಡಿಫ್ರೆನ್ಸ್ ಉಳಿಯಾತೈತೆ ಅಂತಂತೀರಿ ನೀವು? ಡಿಫ್ರೆನ್ಸ್ ಉಳಿಯೋ ಪ್ರಶ್ನೆ ಅಂತಲ್ರಿ. ನಮ್ಮಲ್ಲಿ ಟೆಕ್ನಿಕಲ್ ಇಲ್ಲಿ ವರ್ಕ್ ಮಾಡೋರು ಅಲ್ಲಿ ವರ್ಕ್ ಮಾಡೋರು ಎರಡೂ ಒಂದೇ. ಇಲ್ಲಿ ಇದೇನು ಟೆಕ್ನಿಕಲ್ ನಾವು ವರ್ಕ್ ಮಾಡ್ತೀವಲ್ಲ, ಇವರು ಕೂಡ ಉತ್ತರ ಕರ್ನಾಟಕದವ್ರು ಒಂದಿಷ್ಟು ಜನ ಅಲ್ಲಿ ಅದಾರ, ಅಲ್ಲಿ ಸೆಟ್ಲ್ ಆದವ್ರು ಅದಾರ. ಸೆಟ್ದಾಗ ಆಲ್ಮೋಸ್ಟ್ ಸೆಟ್ ಹಾಕೋರೆಲ್ಲ ನಮ್ಮ ಉತ್ತರ ಕರ್ನಾಟಕದವರೇ ಅದಾರ ಇನ್ನೂವರೆಗೂ. ನೀವು ಇವತ್ತಿಗೂ ಸೆಟ್ ಅಂತ ಪ್ರಾಪರ್ಟಿ ವರ್ಕ್, ಸೆಟ್ ವರ್ಕ್, ಒಂದಿಷ್ಟು ಜನ ಕ್ಯಾಮ್ರಾ ವರ್ಕ್ ಎಲ್ಲ ಬಾದಾಮಿ, ಯಾವ್ದು ರಾಯಚೂರು, ಮಾನ್ವಿ, ಗುಲ್ಬರ್ಗ, ಗಂಗಾವತಿ ಎಲ್ಲ ಈ ಕಡೆನವ್ರು ಅದಾರ, ಇಲ್ಲ ಅಂತಲ್ಲ. ಬಟ್ ಅಲ್ಲಿ ಸಡನ್ಲಿ ಸಿಗ್ತತಿ. ಏನೋ ಬೇಕಂದ್ರು ಏನೋ ಒಂದು ವಸ್ತು ಬೇಕು, ಏನೋ ಒಂದು ಆರ್ಟಿಸ್ಟ್ಗಳು ಬೇಕಂದ್ರು, ಏನೋ ಕಮರ್ಷಿಯಲ್ ಆಗಿ ಏನೋ ಟೆಕ್ನಿಕಲ್ ಆಗಿ ಏನೋ ಒಂದು ಬೇಕಂದ್ರೆ ಸಡನ್ಲಿ ಸಿಗ್ತೈತಿ. ನಮ್ಮಲ್ಲಿ ಸಿಗಲ್ಲ, ಒದ್ದಾಡ್ಬೇಕಾಗತ್ತೆ ನಾವು. ಯಾಕಂದ್ರೆ ಇಲ್ಲೂ ಇಷ್ಟ ಸ್ಟಾರ್ಸ್ ಅಂತೇಳಿ ಬೇರೆ ಬಿಕಾಸ್ ಎಲ್ಲ ಪ್ರತಿಯೊಂದು ಫೀಲ್ಡ್ದಾಗೂ ಈಗ ನಮ್ಮ ಉತ್ತರ ಕರ್ನಾಟಕದ ಟಚ್ ಮಾಡತ್ತಾರ, ಎಲ್ಲ ಕಡೆನೂ ಬೂಮ್ ಆಗತ್ತಾರ. ಯಾಕಾದ್ರೂ ಇಲ್ಲೇ ಮೂವೀಸ್ ಆಯ್ತು ಹಿಂಗೆ ವಾವ್ ಅನ್ನೋಂಗೆ ಯಾಕೇನು ಕಂಟೆಂಟ್ಗಳು ಬರವಲ್ಲು? ಇಲ್ಲಿ ಯಾಕೆ ವಾವ ಅನ್ನೋ ಕಂಟೆಂಟ್ಗಳು ಬರವಲ್ರು ಅಂದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಏನು ತಪ್ಪು ತಿಳ್ಕೊಳ್ಳಲ್ಲ. ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ. ಮೊದಲೇ ಮಾತಾಗಿ ನಾವು ಉತ್ತರ ಕರ್ನಾಟಕದವರು ನಾ ಮಾಡಿದ್ದ ಸಹಿ ನಂದೇ ರಾಜಭಾರ ಅನ್ನೋದು ಬಿಡ್ಬೇಕು. ನನ್ನ ಮಾತು ಎಲ್ಲರೂ ಕೇಳ್ತಾರೋ, ನಾವು ಉತ್ತರ ಕರ್ನಾಟಕದವ್ ನಾ ಅನ್ನೋದು ಅಹಂಕಾರ ಬಿಡ್ಬೇಕು. ಅವ್ರು ಬೆಂಗಳೂರವ್ರಾಗ್ಲಿ, ಚೆನ್ನೈದವ್ರಾಗ್ಲಿ, ಉತ್ತರ ಕರ್ನಾಟಕದವ್ರು ಯಾರೇ ಆಗಲಿ, ಕಲಾವಿದ್ರು ಹೌದು. ಟೆಕ್ನಿಕಲ್ ಆಗಿ ಅವ್ರು ವರ್ಕ್ ಮಾಡಿದಾಗ ನಾವು ಕಲಾವಿದ್ರು ಯಾಕಂತೀವಿ, ಹೌದಾ? ಹೌದೌದು. ಅವ್ರು ವರ್ಕ್ ಮಾಡ್ಲಿಕ್ಕೆ ನಮ್ಮನೇಲಿ ತೋರಿಸ್ತಾರೆ. ಅವ್ರು ತೋರಿಸಿದಾಗನ ನಾವು ಇವಂತೂ ಪ್ರೊಡಕ್ಷನ್ದವ್ರು ಅಂತೂ ತನ್ನ ಹಾಕ್ತಾರ ಅಂತಂದ್ರೆ ಅವ್ರು ಇಡ್ಲಿ ಕೊಡವಲ್ರು, ಕೊಡವಲ್ರು, ಅನ್ನನೂ ಕೊಡವಲ್ರು. ಅವ್ರು ಕೊಟ್ಟಿದ್ದು ಅಂತೂ ತಿಂತೀವಂದ್ರೆ ಅವ್ರು ಕಲಾವಿದ್ರು ನಮಗೆ. ನಾವು ಅವ್ರಿಗೆ ಕಲಾವಿದ್ರು. ಓಕೆ, ನಾವು ಇಡೀ ಪ್ರಪಂಚಕ್ಕೆ ನಾವು ಕಲಾವಿದ್ರು. ನಮಗ್ ಒಳಗಡೆ ಅನ್ನ ಹಾಕಿ ನಮಗ್ ಮೇಕಪ್ ಮಾಡಿಸಿ ನಮ್ಮನ್ನ ಪರದೆ ಮುಂದೆ ಕಾಣಿಸೋರು ಯಾರು? ಅವ್ರಿಗೆ ಮೇನ್ ಕಲಾವಿದ್ರು ನಮಗೆ. ಅವ್ರಿಗೆ ನಾವು ಸೊಕ್ತನ ತೋರ್ಸಾಕತ್ತು ಅಂದ್ರೆ ನಮಗ ಅವ್ರು ಏನಂತಾರ ಅದಕ್ಕೆ ಉತ್ತರ ಕನ್ನಡ ರಗಡ್ ಮಂದಿ ಸಿಗ್ತಾರ ಹಿಂಗ್ ಗಿಂಚ್ ಬಿಡ್ತಾರೆ ಹಿಂಗ್. ಬಟ್ ಅದೊಂದು ನನಗೆ ಭಾಳ ದೊಡ್ಡ ಐತ್ರಿ. ಯಾಕಪ್ಪ ಇನ್ನಾದ್ರೂ ಪ್ರತಿಯೊಂದ್ರಾಗೂ ನಮ್ಮಲ್ಲಿ ಡಿವೈಡ್ ಆಗೋದೇನು ಬೇಡ, ದೇವ್ರ ಬಳಿ ಕೇಳ್ಕೊಳ್ಳೋದು ಒಂದ, ಎಲ್ಲರೂ ಒಂದಾಗ್ಬೇಕು ಅನ್ನೋದು ಅಷ್ಟೇ ನಂದು. ಕೂಡಿ ಒಗ್ಗಟ್ಟನೆ ಅನ್ನೋದಿಲ್ರಿ ನಮ್ ಕಡೆ. ಅಲ್ಲಿ ಆ ಕಡೆ ಸೈಡ್ ಎಲ್ಲ ಏನೋ ಒಂದ್ ಮಾಡ್ಬೇಕಂದ್ರೆ ಎಲ್ಲ ಒಗ್ಗಟ್ಟು ಸೇರಿ ಗುಂಪಾಗಿ ಇದನ್ನ ಮಾಡ್ಬೇಕಂತ ವಿಚಾರ ಮಾಡಿ ಮಾಡ್ತಾರ. ನಮ್ ಕಡೆ ಇಲ್ಲ. ಈ ನೀವ್ ಹೇಳಕತ್ರ ನನಗೆ ಸರಿ ಅನ್ಸಿಲ್ಲ, ಬೇರೆ ಮಾಡ್ತೀನಿ, ನೀವ್ ಬೇಕಾದ್ ಮಾಡ್ಕೊಂತ ಇದು ಬಿಡ್ಬೇಕ್ರಿ. ಇದನ್ನ ಬಿಟ್ಟು ಎಲ್ಲಾರು ಬಜೆಟ್ ಹಾಕೊಂತ ಎಲ್ಲಾರು ಸೇರಿ ಒಂದ್ ಸಿನಿಮಾ ಮಾಡೋಣ ಯಾಕೆ ಆಗಂಗಿಲ್ಲ ಹೇಳ್ರಿ? ಈಗೂ ಆಗ್ತೈತಿ. ಒಂದ್ ತಿಂಗಳದಾಗ ಸಿನಿಮಾ ಬಿಕಾಸ್ ಎಲ್ಲಾರು ತಲೆ ಓಡ್ಸವ್ರ ಅಂದ್ರು ತಲೆ ಓಡ್ಸತ್ತಾರ ಎಲ್ಲಾ ಕಡೆ. ಈಗ ನೀವು ಬೆಳೆದ್ರಿ, ನೀವು ಶಾರ್ಟ್ ಟೈಮ್ದಾಗ ಅಂದ್ರೆ ನೀವು ಒಂದು ಚಿಕ್ಕ ಟೈಮ್ ನಿಮ್ಮ ಸೋಷಿಯಲ್ ಮೀಡಿಯಾ ಅನ್ನೋದು ಹೆಂಗಿತ್ತು ಅಂದ್ರೆ ಪೀಕ್ ಇತ್ತು. ನೀವು ಪೀಕ್ ಟೈಮ್ದಾಗ ಸುಯಿ ಅಂತ ಬೆಳೆದ್ಬಿಟ್ರಿ, ಹೌದಾ? ಪ್ರಿಯಾ ಸೌಡಿ ಅಂದ್ರೆ ಹೆವಿ ಮಾರ್ಕೆಟಿಗೆ ಓಪನ್ ಆಗಿ ಆಗ್ತೀನಿ. ನಾವು ಬೆಳಿಬೇಕಾದ್ರೆ ನಮಗೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಏನಿರಲಿಲ್ಲ. ನಾವು ಗುರು ಶಿಷ್ಯ ನೀವು 34 ಮಿಲಿಯನ್ ಹೋಗೈತೆ ಅಂದ್ರಲ್ಲ, ದೇವರಾಣಿ ಮಾಡ್ಯಾತು ನನ್ನ ಚಾನಲ್ ಹಾಕಿದ್ರೆ ಇಡ್ತು ಅಂತೂ ಇನ್ನೂ ಜಾಸ್ತಿ ಅನ್ನ ಹೊಂತಿದೆ. ಕರೆ ನನಗೆ ಗೊತ್ತಿಲ್ಲ ಅದು. ಯೂಟ್ಯೂಬ್ನಿಂದ ಸೋಷಿಯಲ್ ಮೀಡಿಯಾದಿಂದ ದುಡ್ಡು ಬರ್ತಿತ್ತು ಅನ್ನೋ ಗೊತ್ತಾಗಿದ್ದ ಯಾವಾಗ ಒಂದು 3 ತಿಂಗಳಾಯ್ತು ನಮ್ಗೆ. ನಾನು ಚಾನಲ್ ಮಾಡ್ಕೊಂಡ್ಮೇಲೆ ಅದು ಕನ್ಫರ್ಮ್ ಆಗಿ ನೀವು ಈಗ ನಿಮ್ಮ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿರಿ, ಅದನ್ನು ಕನ್ಫರ್ಮ್ ಇರ್ಲಿಲ್ಲ ನಮ್ಗೆ. ಈಗ ಅದು ಕನ್ಫರ್ಮ್ ಆಗಿ ಈಗ 2-3 ದಿನ ಆಯ್ತು. ಅದು ನಾವು ರಾಜು ಮಲ್ಲು ಜಮಖಂಡಿ, ಇವ್ರು ಮಲ್ಲು ಜಮಖಂಡಿ ಮೇಲೆ ವಿಡಿಯೋ ಮಾಡ್ತಾರೆ. ಮಲ್ಲು ಜಮಖಂಡಿ ಅವ್ರ ಮೇಲೆ ನಾವು ಒಂದು ವಿಡಿಯೋ ಮಾಡಿದೆ. ಅವಾಗ
ಇವ್ರಿಗೆ ದುಡ್ಡು ಬರ್ತೈತೆ ಅಂದ್ಮೇಲೆ ನಾವು ಚಾನಲ್ ಮಾಡ್ಕೊಂಡು ನಮಗೂ ದುಡ್ಡು ಬರ್ಬೋದನಪ್ಪ ಅವಾಗ ಗೊತ್ತು ನನಗೆ. ಅಲ್ಲಿ ತನಕ ಸೋಷಿಯಲ್ ಮೀಡಿಯಾ ಮೇಲೆ ನನಗೆ ನಂಬಿಕೆ ಇಲ್ಲ. ಯಾಕಂದ್ರೆ ನಾನು ಸೋಷಿಯಲ್ ಮೀಡಿಯಾದಾಗ ಬೆಳೆದಿಲ್ಲ. ಹೌದು, ನಾನು ಸೋಷಿಯಲ್ ಮೀಡಿಯಾ ಅಂದ್ರೆ ಗೊತ್ತಿಲ್ಲ. ನಾವು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕ್ತಿವಿ ಒಟ್ಟೆ. ಮುಂಚೆ ನಾವೇ ಈಗ ಬಡ್ಡಿ ಬಂಗಾರಮ್ಮ ಶೂಟ್ ಮಾಡ್ಬೇಕಂತ ಟೈಮ್ದಾಗ ಮಾಡೋಣೋ ಬೇಡೋ ಎಲ್ಲಿ ಸುಳ್ಳೈತೋ ನಿಜ ಐತೋ ರೊಕ್ಕದ ನಾವೇ ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಆಗಿದ ನಾವು ಮಾಡೇ ಬಿಡೋಣ ತಗೋ ಏನಾಗದಾಕತೈತಿ ಮುಂದ್ ನೋಡಕ್. ಈಗ ನಿಮ್ದು 80K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಯಾರ. ಎಷ್ಟು 3 ತಿಂಗಳದಾಗೆ ಆಗೈತ್ರಿ ಅದು. ಒಂದೂವರೆ ತಿಂಗಳಲ್ಲೇ. ಎಸ್. ಸೊ ಈಗ ಕಂಟೆಂಟ್ ಕ್ರಿಯೇಷನ್ ಅಂತ ಹೇಳಿ ಬಂತರು, ಇದು ಏನ ಇಲ್ಲಪ್ಪ ರೊಕ್ಕ ಇಲ್ಲಿಂದನೂ ಬರ್ತೈತೆ ಅಂತ ಹೇಳಿ ಬಂತರು. ಕಂಟೆಂಟ್ ಕ್ರಿಯೇಷನ್ ಅಂದ್ರೆ ಈಗ ಬೆಂಗಳೂರಿಗೆ ನಮ್ದು ಆಕ್ಚುಲಿ ನಮ್ದು ಆ ಕಡೆ ಸಂಪರ್ಕ ಸ್ವಲ್ಪ ಕಮ್ಮಿ ಆಗ್ಬಿಡ್ತು. ನಮ್ದು ಮದುವೆ ಆದ್ಮೇಲೆ ಒಂದು ತಿಂಗಳಿನ 2 ತಿಂಗಳು ಗ್ಯಾಪ್ ತಗೊಂಡಿದ್ವಿ. ಅದು ಶೋ ಸಲುವಾಗಿ ಗ್ಯಾಪ್ ತಗೊಂಡಿದ್ವಲ್ಲ, ಹಿಂಗಾಗಿ ನಮ್ಮ ಸಂಪರ್ಕ ಕಮ್ಮಿ ಆದ ಅಂತಲೇ ನಾವೇ ಈ ಕಡೆ ಒಂದ್ ಸ್ವಲ್ಪ ಏನೋ ನಮ್ಮಿಂದ ಒಂದೇನೋ ಕಂಟೆಂಟ್ ಸೃಷ್ಟಿ ಮಾಡೋಣ. ಸೊ ಇದು ಕಂಟೆಂಟ್ ಅದು ಯೂಟ್ಯೂಬಿಗೆ ಯಾರು ಬರೀತಾರೆ? ನಾವೇ ಬರಿತೀವಿ. ನೀವು ಬರೀತೀರಿ? ಓಕೆ, ಅಕ್ಕರ್ನು ಬರೀತಾರೆ. ಅವ್ರ ಕಂಟೆಂಟ್ ಊಟಕ್ಕದವ್ರು, ನಮ್ದೇನ್ ಕೆಲಸ ಇಲ್ಲ ಆಕ್ಚುಲಿ. ಹೌದಾ? ಸ್ಕ್ರಿಪ್ಟಿಂಗ್ ರೀ, ಪ್ರತಿಯೊಂದು ಡೈಲಾಗ್ ಹೇಳ್ತೀನಿ ರೀ, ಎಲ್ಲ ಡೈಲಾಗ್ ಎಲ್ಲ ನಾನು ಡೈರೆಕ್ಷನ್ ಹಾಕಿ ಮಾಡ್ಕೋತಾರೆ. ಹೌದಾ? ಸೊ ನೀವು ಜಸ್ಟ್ ಸ್ಕ್ರಿಪ್ಟಿಂಗ್ ಇದ್ರ ಮೇಲೆ ನೀವು ಶೂಟ್ ಮಾಡಿ. ಎಸ್, ವೆರಿ ನೈಸ್. ಭಾರಿ ಅಂದ್ರೆ ಇಷ್ಟು ಸಪೋರ್ಟಿವ್ ಬಂದ್ರು ನೆಗೆಟಿವಿಟಿ ಆಗಿ ಹೋಗ್ಲಿಲ್ಲ ಅವ್ರು ಬಂದಿದ್ದು ನಿಮ್ಮ ಲೈಫ್ದಾಗ. ಇನ್ನ ಚೇಂಜ್ ಹಾಕೊಂತ ಪಾಸಿಟಿವ್ ಬೆಳೆದಿದ್ದು ಪೀಕೆರೆ ಸೋಷಿಯಲ್ ಮೀಡಿಯಾ ನಿಮ್ಗೆ ಶಾರ್ಟ್ ಟೈಮ್ ಇತ್ತು ಬೆಳೆದ್ರಿ. ಶಾರ್ಟ್ ಟೈಮ್ ಅಂದ್ರು ಸರ್ ನಾನು ಉದಾಡಿರಿ 3 ವರ್ಷ ಆತ್ರಿ ಕುಂದ್ರಬೇಕಂದ್ರೆ. 3 ವರ್ಷ ಓಕೆ, ನಾವು 13 ವರ್ಷ ತಗೊಂಡಿವಲ್ರಿ ಈ ವೇದಿಕೆ ಬಂದ್ ಕುಂಡ್ರಾಕಿ ನಿಮ್ ಜೊತೆ ಮಾತಾಡ್ತೀನಿ ಅಂದ್ರೆ ನನಗೆ ಫೀಲ್ಡ್ ಬಂದ 12-13 ವರ್ಷ ಆಯ್ತು. ನಾನು ಇವತ್ತು ನಿಮ್ ಬೇಕಂತಂದ್ರ ಒಂದ್ ಮೇನ್ ಬೇಕಾಗಿ ವೇದಿಕೆನೇ ರೀ. ವೇದಿಕೆ ಹುಡ್ಕೊಂಡ್ರ ಎಲ್ಲಿ ಬಿದ್ದಿವೋ, ಎಲ್ಲಿ ಉಳ್ಳಾಡಿವೋ, ಎಲ್ಲಿ ಅದು ಎಷ್ಟು ರಾತ್ರಿಗಳಾಗ್ಯವೋ, ಎಷ್ಟು ಜನರ ಕಡೆ ಅನಿಸ್ಕೊಂಡಿವೋ ಅದು ಮಾಡ್ದವ್ರಿಗೆ ಗೊತ್ತಿರುತ್ತೆ. ಬಟ್ ಈಗಂಗಿಲ್ಲ, 1 ವರ್ಷ ಬಂದ್ರ ಒಂದ್ ವಿಡಿಯೋ ವೈರಲ್ ಆತ ಮುಗಿತ್, ಫುಲ್ ಫೇಮಸ್. ಈಗಿನ ಮಾಡೋದು ವಜ್ಜೈತ್ರಿ. ಈಗಿನ ಅವಾಗ ನೀವು ಮಾಡಿದ್ದನ ಈಗ ಸಂಜೆ ಬಸ ಇದ್ದ ಈಗೂ ಅದಾನಂತಾರ. ಬಟ್ ಈಗ ನಾವು ಬಂದವ್ರು ಏನಂತೀವಲ್ಲ, ಇದ್ರು ಹೋದ್ರು ಅನ್ನೋದು ಬಾಳ ಒಂದ ರಾತ್ರಾಗ ಬರ್ತಾರ. ಯಾರು ಒಂದ್ ವೈರಲ್ ಆಗಿದ್ ವಿಡಿಯೋ ಹಿಡ್ಕೊಂಡ್ ಕುಂದ್ರಬೇಕು ಅವ್ರು. ಕುಂದ್ರಬೇಕು ಇದ್ದೇ ಕಲಾವಿದರಿಗೆ ನಾವು ಶಾಶ್ವತ ಉಳಿಬೇಕು ಅನ್ನೋದಿತ್ತಂದ್ರ ಅಚ್ಚಿ ಮೂಡ್ಸೋದಲ್ಲ. ಕಲಾವಿದನ ಸಂಜು ಬಸ್ಸೆ ಅಂತೇಳಿ ಹೆಸರು ಉಳಿಬೇಕಷ್ಟೇ. ಹೆಸರು ಉಳಿಬೇಕು ಅಂದ್ರೆ ನಾವು ಶಾಶ್ವತವಾಗಿ ಏನಾರು ಒಂದು ಮಾಡ್ಕೋತಿರ್ಬೇಕು. ಈಗ ನಮಗೆ ನಮ್ದು ಈಗ ಯೂಟ್ಯೂಬ್ ಚಾನಲ್ ನಡೆಯತೈತಿ. ನಮ್ಮ ಪ್ರಿಪ್ರೇಷನ್ ಮೊದಲು ಸಿನಿಮಾನೇ ಇತ್ತು. ಸಿನಿಮಾ ಇಂಡಸ್ಟ್ರಿ ಈಗ ಅವರು ಕಲಾವಿದರು ಒಂದಿಷ್ಟು ಜನ ಓದಾಡಕತ್ತಾರ, ಅಲ್ಲಿ ಓದಾಡಕತ್ತಾರ, ಇಲ್ಲಿ ಓದಾಡಕತ್ತಾರ. ಇಲ್ಲಿ ಯೂಟ್ಯೂಬ್ನಾಗ ನಾ ಬಂದ ತಕ್ಷಣ ನಾನಿಂದ ಇನ್ನೊಬ್ಬ ಬರ್ತಾನೆ. ಏನು ಇಲ್ಲದವರು ಬೆಳ್ಕೊಂಡು ಕೂತಾರ. ಹೌದ್ರಿ, ಏನು ಕಂಟೆಂಟ್ ವರ್ಷನ್ ಇಲ್ಲ, ಏನು ಕಾಮಿಡಿನೂ ಇಲ್ಲ, ಏನು ಇಲ್ಲ ಅಂತಂದ್ರು ಅವ್ನು ತಿಂಗಳ ಇಲ್ಲಾಂದ್ರೆ 50,000 ರೂಪಾಯಿ ಪೇಮೆಂಟ್ ತಗೋತಾನೆ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಿಂದ. ಅದ ಸಿನಿಮಾ ಇಂಡಸ್ಟ್ರಿಯಾಗ ಏನಿಲ್ಲಪ್ಪ, ಕಲಾವಿದ್ರಿಗೆ ಸಿನಿಮಾ ಮಾಡೋಕ್ಕಲ್ಲಿ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಷನ್, ಒಂದು ಸ್ಟೋರಿ ಆಗಲಿ, ಯಾವುದಕ್ಕಾದ್ರೂ ಒಂದು ಒದ್ದಾಡಕತ್ಬಿಟ್ರೆ. ಈಗ ನಿಮಗೆ ಇದು ಯೂಟ್ಯೂಬಿಗೆ ಪ್ರೊಡಕ್ಷನ್ ಬಿಕಾಸ್ ಸ್ಟಾರ್ಟ್ ಪ್ರೊಡಕ್ಷನ್ ಅಂತೂ ಬೇಕ್ರಿ. ಹೆಂಗ್ರಿ ಇದು ಪ್ರೊಡಕ್ಷನ್? ನಮ್ ಪ್ರೊಡಕ್ಷನ್ ನಾವ ಹಾಕೊಂತೀವ್ರಿ ಬಜೆಟ್ ಎಲ್ಲ. ನಮ್ಮ ಶಬ್ಬೀರ್ ಡಂಗೇರ್ ಸರ್ ಪ್ರೊಡಕ್ಷನ್ ಐತಲ್ರಿ, SD ಪ್ರೊಡಕ್ಷನ್. ಜುನೇದ್ ಅವರು ನಾವು ಎಲ್ಲರೂ ಕೂಡ ಮಿಂಗಲಾಗಿ ಮಾಡಕತ್ತೀವಿ. ಆಕ್ಚುಲಿ ನಮ್ ಕಡೆ ಕ್ಯಾಮ್ರಾ ಏನಿಲ್ಲಲ್ಲ, ಎಲ್ಲ ಅವ್ರದೇ. ಸೊ ನೀವು ಶೂಟ್ ಮಾಡಕ್ ಅವ್ರ ಊರಿಗೆ ಹೋಗ್ಯಾರ, ಅವ್ರ ಬೈಲಂಗೋಲಿ ಬರ್ತಾರೆ? ಲೊಕೇಶನ್ ಮೇಲೆ ಡಿಪೆಂಡ್. ಲೊಕೇಶನ್ ಅಂದ್ರೆ ಯಾವ್ದು ನಮ್ಗೆ ಈಗ ಒಂದ್ ಶೂಟ್ ಮಾಡ್ಬೇಕಂದ್ರೆ ನಮ್ಗೆ ಇದೇ ತರ ಬೇಕಂದ್ ಮೈಂಡ್ ಸೆಟ್ ದಾಗ ಇರುತ್ತಲ್ರಿ, ಆ ತರ ನಮ್ಗೆ ಎಲ್ಲಿ ಸಿಗುತ್ತಾ ಅವ್ರು ಬಂದು ಶೂಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ತಮಗ ಫ್ಯೂಚರ್ ನೀವ ಮೂವಿ ತೆಗಿಬೇಕು ಅಥವಾ ನೀವ ಅಂತಲ್ಲ, ಬಿಕಾಸ್ ಸ್ಕ್ರಿಪ್ಟಿಂಗ್ ಅವ್ರು ಮಾಡ್ತಾರೆ, ಇಬ್ರಿಗೂ ಸೇರಿ ಹಿಂಗೆ ಯಾವಾಗಾರ ಕುಂತಾಗ ನಾವು ಒಂದು ಪಿಕ್ಚರ್ ತೆಗಿಬೇಕಲ್ಲ, ಹಿಂಗಿರುತ್ತದ ಪಿಕ್ಚರ್ ಹಂಗೆ, ಅಥವಾ ನಿಮ್ದು ಏನಾರ ಸ್ಕ್ರಿಪ್ಟ್ ಅದು ರೆಡಿ ಅದಾವ್ರು? ಹೆಂಗ್ರಿ ರೆಡಿ ಅದಾವ್ರಿ ನಮ್ಗೆ. ಜಸ್ಟ್ ಅಂದ್ರೆ ನಮ್ಗೇನ ಜಾಸ್ತಿ ಅಂತಂದ್ರೆ ನಾವು ಇದ್ರ ಟೈಪ್ ಹೋಗ್ತೀವಿ, ಜನರಿಗೆ ಒಂದು ಸ್ವಲ್ಪ ಮೆಸೇಜ್ದು ಆಗಿರ್ಬೋದು, ಆ ಟೈಪ್ದಾಗೆ ಹೋಗ್ತೀವಿ. ಮತ್ತಿನ್ನೊಂದೇನಲ್ಲ ಇದು ಕಮರ್ಷಿಯಲ್, ಇದು ಎಂಟರ್ಟೈನ್ಮೆಂಟ್ ಓಕೆ. ನಮ್ಮ ಕ್ರೈಮ್ ಸ್ಟೋರಿ ಸಸ್ಪೆನ್ಸ್ ಥ್ರಿಲ್ಲರ್ ಒಳಗ ಈ ತರ. ಆಮೇಲೆ ನಮ್ದೇ ಒಂದು ಲವ್ ಸ್ಟೋರಿ ಸಿನಿಮಾ ಮಾಡ್ಬೇಕು ಅನ್ನೋದು ಆಸೆ ಐತಿ. ನಮ್ಗೂ ಅದೊಂದೊಂದು ಆಸೆ ಐತ್ರಿ. ನಮ್ ಇಬ್ರದ ಒಂದ್ ಸ್ಟೋರಿ ಅಂದ್ರೆ ಇವ್ರದು ಬೆಳೆದಿದ್ದ ಸಣ್ಣೋರಿದ್ದಾಗಿನ್ ಹೆಂಗ್ ಬಂದ್ರ, ನಾನ್ ಫೀಲ್ಡ್ಗೂ ಹೆಂಗ್ ಬಂದೆ, ಇಬ್ರು ಹೆಂಗ್ ಒಂದಾದ್ವಿ, ಕೊನೆಗೆ ಹೆಂಗ್ ಮದ್ವೆ ಆದ್ವಿ, ಈಗ ಹೆಂಗ್ ಇದೀವಿ ಅಂತ ಒಂದ್ ಸಿನಿಮಾ ಮಾಡ್ಬೇಕಂತ ಒಂದ್ ಆಸೆ ಐತ್ರಿ. ವೆರಿ ಭಾರಿ ಖುಷಿ ಆಯ್ತು ಇದನ್ನ ಕೇಳಿ.
ಲಾಸ್ಟ್ ನಿಮ್ಗೆ ಸ್ಕ್ರಿಪ್ಟ್ ಬಿಕಾಸ್ ಹೆವಿ ಸ್ಟ್ರಗಲ್ ಐತ್ರಿ ನಿಮ್ದ್ರಾಗು ಬಿಕಾಸ್ ನಿಮ್ಮ ತಾಯಿಯವರು ಇದನ್ನ ಮಾಡ್ತಿದ್ರು ಆ ಎರಡು ಕೂಡ್ಸಿದ್ರ ಈಗಿರುವಂತ ಬಿಕಾಸ್ ಉತ್ತರ ಕರ್ನಾಟಕ ಅಂದ ಕೂಡಲೇ ಎಲ್ಲರೂ ಸ್ಟೇಜ್ ಮೇಲೆ ಸದ್ಯಕ್ಕೆ ಹೇಳತ್ತಾರ ಈಗ ನಾಟಕ ಹುಟ್ಟಿದ್ ಇಲ್ಲಿಂದ ಅದು ಏನೋ ಇವತ್ತು ಆಕ್ಟ್ ಮಾಡತ್ತಾರ ಅಂದ್ರ ಮೇನ್ ಪ್ರತಿಭೆಗಳು ಹುಟ್ಟಿದ್ದು ನಿಜವಾಗ್ಲೂ ಆಕ್ಟಿಂಗ್ ಕಲಿಬೇಕಂತಂದ್ರಿ ಎಲ್ಲೂ ಹೋಗೋದ್ ಬೇಡ್ರಿ ಒಂದ್ ನಾಟಕ ಕಂಪ್ನಿಗೆ ಹೋದ್ವಂದ್ ಸಾಕು ಒಂದ್ ವಾರ ಇದ್ವಂದ್ ಸಾಕು ಅವ್ರ ನಮ್ಗೆ ಹೆಂಗ್ ತಿದ್ಬೇಕಲ್ಲ ಹಂಗ್ ತಿದ್ದು ಪ್ರಶ್ನೆ ಅಲ್ಲ, ನಿಮ್ಗೆ ಅನುಭವ ಆಗ್ಬಿಡ್ತದೆ. ಅನುಭವ ಆಗ್ಬಿಡುತ್ತೆ. ನೋಡಿ ಕಲಿತ್ ಬಿಡ್ತಾನ ಮನುಷ್ಯ. ನೋಡಿ ಅನ್ನೋ ಈಗ ₹100 ಕೊಟ್ಟು ಬಂದ ಮನುಷ್ಯ ಈಗ ನೀವು ನೀವು ₹100 ಕೊಟ್ರಿ, ನೀವ್ ಹೆಂಗ್ ನಿಮ್ಮ ಆಡ್ ಭಾಷೆ ಆಗ್ಲಿ ನಿಮ್ಮ ಒಡನಾಟ ಹೆಂಗೈತೆ ನನಗೆ ಗೊತ್ತಿಲ್ಲ. ನೀವು ₹100 ಕೊಟ್ಟು ಬಂದು ಕೂತಿರಿ ಅಷ್ಟೇ ನಾಟಕ ನೋಡಕ್. ನಾ ಬಂದು ಪಾತ್ರ ಮಾಡ್ತೀನಿ, ನೀವು ನನಗೆ ಏನ್ ಅಂತೀರೋ, ನೀವು ನನಗೆ ಏನ್ ಬಿಡ್ತಿರೋ, ನೀವು ಯಾವ ಭಾವನೆಯಿಂದ ನಾನು ನೋಡಕ್ ಬರ್ತಿರೋ ನನಗೆ ಗೊತ್ತಿಲ್ಲ. ಹೌದು, ಜಸ್ಟ್ ಪ್ರೇಕ್ಷಕರು ಬಂದಾರ, ನಾವು ಪಾತ್ರ ಮಾಡೋರು ಮಾಡ್ತಿರ್ತೀವಿ. ನೀವು ಹೆಂಗ ಬಿಂಬಿಸ್ಕೊಂತೀರಲ್ಲ ನಮ್ಮ ಪಾತ್ರನ, ನೀವ್ ಹೆಂಗ ನೀವು ತಗೊಂತಿರಲ್ಲ ಅದ್ರ ಮೇಲೆ ನಮ್ ಕಲೆ ದಿನ ಅಂದ್ರೆ ಈಗ ಒಂದೇ ನಾಟಕ ಒಂದ್ ವಾರ ಮಾಡ್ತಾರ ಬಿಟ್ರೆ 15 ದಿನ ಮಾಡ್ತಾರ. ಪ್ರಾಕ್ಟೀಸ್ ಅಲ್ರಿ, ಇನ್ನೂ ಏನ್ ಹೆಚ್ಚಿಗೆ ಮಾಡ್ಕೋಬೇಕು, ಇದನ್ನ ಇನ್ನೂ ಹೆಂಗ್ ಡೈಲಾಗ್ ಹೆಂಗ್ ಕೌಂಟರ್ ತಗೋಬೇಕು ಏನ ಹೇಳ್ರಿ ದೊಡ್ಡ ನಮಸ್ಕಾರ ರೀ. ಬಿಕಾಸ್ ನಾವೀಗ ಎಷ್ಟ ಏನ ಮಾಡ್ತೀವಿ ಅಂದ್ರೆ 15 ಸೆಕೆಂಡ್ ರೀಲಿಗನ ಇದು ಬಂದಿಲ್ ಬಿಡ ಮರ, ಇನ್ನೊಂದ್ 3 ಟೇಕ್ ಇನ್ನೊಂದ್ 4 ಟೇಕ್ ಹೋಲಿ ಕರೆಕ್ಟ್ ಒಂದ್ 7ನೇ ಟೇಕಿಗಾರ ನಮಗ್ ಒಂದ್ ರೀಲ್ 15 ಸೆಕೆಂಡ್ ರೀಲ್ ನಮಗ್ ಫೈನಲ್ ಆಕೈತಿ. ಅಥವಾ ಯೂಟ್ಯೂಬಿಗೆ ಆಯ್ತು ಏನೋ ಮೂವಿನ ಆಗಿರ್ಲಿ, ಎಷ್ಟು ಒಂದೊಂದು ಸೀನ್ ತೆಗಿಯಾಕ 3 ದಿವಸ ಒಂದ್ ಸೀನ್ ಅವ್ ಬಂದ್ ಬರೀ ಜಿಗದ್ ಬಿಡುದು 3 ದಿವಸ ತಗೋತಾರ ಸೀನ್. ಇದನ್ನ ಅಂತ ಅದ್ರಾಗ ಕಂಟಿನ್ಯೂ 3 ದಿವ್ಸಕ್ಕೆ 3 ಶೋಗಳು ಆ ಮೂಮೆಂಟಿಗೆ ಅದು ಹೊಳ್ಳೆ ಮೂರು ಶೋಗು ಸೇಮ್ ನಾ ಬಾಳ ಅಬ್ಸರ್ವ್ ಮಾಡೀನ್ರಿ ಇಲ್ಲಿ ಬೆಳಗಾವ್ ಕಮತ್ಗಿ ಅವ್ರದ್ದು ಫಯಾಜ್ ಅವ್ರ ಕಂಪ್ನಿ. ಯಪ್ಪ ಹೇಳ್ತೀನಿ, ಅವ್ರು ಸಿಗರೇಟ್ ಹಿಂಗ್ ಮಾಡಿ ಬಾಯ ಹಾಕಿ ಅದನ್ನ ಒಳಗಿರ್ತೈತಿ ಅದು ಸಿಗರೇಟ್, ಅದು ಆಮೇಲೆ ತೆಗಿತಾರ ಅದು ಹತ್ತಿದಿರ್ತೈತಿ. ಬಟ್ ಒಂದ್ರಾಗೂ ಮಿಸ್ ಆಗಿಲ್ಲ, ನಗ್ಸುದಾತು ಅಲ್ಲಿ ಆರ್ಟಿಸ್ಟ್ಗಳಿಗೆ ಮೇನ್ ಸ್ತಂಭ ಅಂದ್ರೆ ಮ್ಯೂಸಿಕ್. ಅವರು ನಿಮ್ಗೆ ಗೊತ್ತ ಇನ್ನೊಂದು, ನಾ ಬಾಜುನ ಕುಂದಿರ್ತಿದ್ದೆ, ಅವ್ರು ಒಂದ್ ಟೈಪ್ ನಾ ಬಂದಿನಂದ್ರೆ ಒಂದ್ ಟೈಪ್ ಖುಷಿ. ಅವ್ರ ಅಣ್ಣ ಫೋನ್ ಅಂದ್ರೆ ಹೇಳ ಅವ್ರ ಇಲ್ಲ ನೋಡು ಏನ್ ಮಾಡತ್ತಾರ ನೋಡ ಅವ್ರು ಇಲ್ಲ ಅವ್ರಿಗೆ ಪ್ರಾಕ್ಟೀಸ್ ಆಗ್ಬಿಟ್ಟೈತೆ. ಪ್ರಾಕ್ಟೀಸ್ ಮಾಡ್ಕೊತ ಅಲ್ಲೇ ಚೀಟ್ ಹರಿತಿರ್ತಾರ, ಹಿಂಗ್ ಬಾಯ್ ಹಾಕೊಂಡಿರ್ತಾರ, ಹಿಂಗ್ ಮಾಡಿ ಬರ್ತಾರ, ಅವನು ಬಾರ್ದು ಡನ್ ಅಂತ ಒಗದ ಹೋಗಿದ್ದಾನ. ಅದು ಅವ್ರಿಗೆ ಪ್ರಾಕ್ಟೀಸ್ ಕೈ ಕುಂತ್ಬಿಟ್ಟಿರ್ತೈತ್ರಿ. ನಮಗ ಅದು ಜೀವಾಳ, ಅದು ನಮಗ ನಾವು ಪಾತ್ರ ಮಾಡೋರಿಗೆ ನಮ್ಮ ಕಂಪ್ನಿ ಒಳಗೆ ನಮ್ಮ ಜೀವಾಳ ಅಂದ್ರೆ ಮ್ಯೂಸಿಕ್. ನಾವು ಲೈವ್ ಮ್ಯೂಸಿಕ್ ಅಂತ ಅದಕ್ಕೆ ಪ್ರೀತಿ ಮಾಡ್ತೀವಿ ನಾವು. ನಾವೀಗ 22 ನಮಗೆ ಜಾಸ್ತಿ ಇರಲ್ಲ, ನಾವು ಲೈವ್ ಪ್ರೇಕ್ಷಕರು. ನಕ್ರ ಬೈಟ್ ತುಂಬ್ತು ನಕ್ರಪ್ಪ ನಾಟಕ 2ನೇ ಶೋ ಹೊಡಿದ್ರ ಮೇಲೆ 2ನೇ ಶೋ ಸ್ವಲ್ಪ ಕಲೆಕ್ಷನ್ ಆಗಬಹುದು, ನಕ್ರಪ್ಪ ಜನ ಎಂಜಾಯ್ ಚಪ್ಪಾಳೆ ತಟ್ಟೋದ್ರೆ 2ನೇ ಶೋ ಚಲೋ ಆಗ್ಬೋದು. ಈ ತರ ಬಿಂಬಿಸೋರು ನಾವು. ಟೋಟಲ್ ಸರ್ ತಾವು ಎಷ್ಟು ನಾಟಕದ್ರಾಗ? ನಾ ಜಾಸ್ತಿ ನಾಟಕ ಅಂದ್ರೆ 3 ಇಂದ 4 ನಾಟಕ ಮಾಡೀನಿ ಅಷ್ಟೇ. ಅಕ್ಕರ್ ನೀವು ಅಂದ್ರೆ ನಾಟಕದಾಗ ಅಂದ್ರೆ ನಾನು ಪಾತ್ರ ಮಾಡಿದಂತಂದ್ರೆ 2 ನಾಟಕ, ಒಂದು ತವ್ರು ಬಿಟ್ಟ ತಂಗಿ, ಇನ್ನೊಂದು ಇದು ಕಟಕ ರೊಟ್ಟಿ ಕಲ್ಲವ. ಅಲ್ಲ ಅದೇ ಕಟಕ ರೊಟ್ಟಿ ಕಲ್ಲವ ಅದು ಅಲ್ರಿ, ಬನಶಂಕರ ಮಾಡಿದ್ದಿಲ್ಲ, ಕಟಕ ರೊಟ್ಟಿ ಕಲ್ಲವ ಏನೋ ಐತಿ ಹೆಸರು ಬೇರೆ ಐತಿ. ಹೌದಿಲ್ಲ ರಂಗಿ ಊದ್ಲಿನ ಪುಂಗಿ ಅಲ್ಲ, ಇನ್ನೊಂದೇನೋ ಹೆಸರು ಐತಿ, ಹೆಸರು ಹೊರತಂಗಾಗೈತಿ. ನಿಮಗದು ಲಾಂಗ್ ಗ್ಯಾಪ್ ಆಗ್ಬಿಡ್ತಲ್ಲ ಈಗ, ಅದಕ್ಕೆ ಇದಕ್ಕೆ ಟಚ್ ಇಲ್ಲ. ಅದಕ್ಕೆ ಅದು ನಾಟಕ ರೀ ಗುಳ್ಳವನ್ ಗುಗುರಿ ಅಂತಂದ್ರೆ ಜ್ಯೋತಿ ಗುಳ್ಳದ ಗುಡ್ಡವ್ರು ಫಸ್ಟ್ ಟೈಮ್ ನನಗೆ ಆ್ಯಕ್ಟಿಂಗ್ ಹೇಳ್ಕೊಟ್ಟು ಹಿಂಗೆ ಮಾತಾಡ್ಬೇಕು ಹಿಂಗೆ ಅಂತಂದು, ಮತ್ತು ಇಲ್ಕಲ್ ಉಮಾರಾಣಿ ಅಂಟಿ ಅಂತದಾರೆ, ಅವರು ಹಿರಿಯ ಕಲಾವಿದ್ರು, ಅವ್ರು ನಮಗೆ ಹೇಳ್ಕೊಟ್ಟಿದ್ದು. ಫಸ್ಟ್ ಬನಶಂಕರಿ ಜಾತ್ರೆಗೆ ಮಾಡಿದ ಪಾತ್ರ ಅಂದ್ರೆ ಅದೇ ನಾನು ಕಾಮಿಡಿ. ಎಸ್, ಭಾಳ ಖುಷಿ ಆಯ್ತು ರೀ. ಈಗ ಸೊ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ಶರ್ಟ್ ಪಟ್ ಬಿಡುಮ್ ಅಂತ ಹೇಳ್ರಿ. ನಾ ಶರ್ಟ್ನ ಕ್ವಶನ್ ಕೇಳ್ತೀನಿ, ನೀವು ಪಟ್ನ ಆನ್ಸರ್ ಕೊಡ್ಬೇಕಷ್ಟೇ. ಶರ್ಟ್ನ ಕೊಡ್ಬೇಕು. ಹಾಂ, ನಿಮ್ಮ ಇನ್ಸ್ಪಿರೇಷನ್ ಯಾರು? ನಮ್ಮ ಇನ್ಸ್ಪಿರೇಷನ್ ಅಪ್ಪರ್ ತಮಗ್ರಿ ಅಕ್ಕಾರ? ನಮ್ಮ ಮಮ್ಮಿಯವ್ರು. ಬಿಕಾಸ್ ನೀವು ಡಾನ್ಸ್ ಕಲ್ತಿದ್ದಲ್ಲಿದ್ದ ನಿಮಗೆ ಹುರುಪು ಅಪ್ಪ ನಮ್ಮ ತಾಯಿ. ಸೊ ನಾ ಒಂದಿಷ್ಟು ಕ್ವಶನ್ಸ್ ಕೇಳ್ತೀನಿ, ನೀವು ಅಕ್ಕಾರ ಬಗ್ಗೆ ಹೇಳ್ಬೇಕು. ಅವ್ರ ಫೇವ್ರೇಟ್ ಹೀರೋ ಯಾರು? ನೀವು ಕರೆಕ್ಟ್ ಇದ್ರೆ ಕರೆಕ್ಟ್ ಹೇಳ್ರಿ, ಇಲ್ಲಾಂದ್ರೆ ಇಲ್ಲ ಅಂತಾನೆ. ಅವ್ರ ಫೇವ್ರೇಟ್ ಹೀರೋ ಯಾರು? ಅಲ್ಲು ಅರ್ಜುನ್ ರೀ. ಅವ್ರ ಫೇವ್ರೇಟ್ ಹೀರೋಯಿನ್ ರೀ? ಇವ್ರ ಫೇವ್ರೇಟ್ ಹೀರೋಯಿನ್ ರೀ ಸುಮ್ ಹ್ಞೂ ಅಂತಕ್ಕದ್ದಲ್ರಿ, ಬಿಕಾಸ್ ನನಗೆ ಗೊತ್ತಿಲ್ಲ. ರಚಿತಾರಾಮ್ ರೀ. ಇವ್ರು ಹೇಳೇ ಇಲ್ಲಲ್ರಿ ನನಗೆ, ನಾ ಗೆಸ್ ಮಾಡಿದ್ದಾಗ ಹೇಳಿನ್ರಿ. ಹೇಳೋ ಮಾತ್ರ ಹೇಳೇ ಇಲ್ರಿ ಅದು.
ಆದ್ರೂ ಯಾಕಂದ್ರೆ ಅವ್ರ ಜೋಡಿ ಸರ್ವಿಸ್ ಆಗೈತೆ ಅದಕ್ಕೆ ನಾ ಅಂದೆ ಈಗ Service? ಕ್ರಾಂತಿ ಸಿನಿಮಾ ಮಾಡಿದಾಗ ಸರ್ವಿಸ್ ಆಗೈತಲ್ರಿ ಆಕ್ಟಿಂಗ್ ಮಾಡುವ ಸರ್ವಿಸ್ ಅವ್ರ ಮೇಲೆ ಸಿನಿಮಾ ಮಾಡ್ಯಾರಲ್ರಿ ಅದಕ್ಕೆ ನಾ ಹೇಳಿದೆ ಅಂತ ಹೇಳಿದ್ರು ಸರ್ವಿಸ್ ಆಗಿತ್ತಂದ್ರೆ ತಪ್ಪು ತಿಳ್ಕೊಬಾರ ಅಲ್ಲ ಬಟ್ ಆದ್ರೂ ಅವ್ರು ಮರ ಈಕಿ ನನಗೆ ಇಷ್ಟ ಅಥವಾ ಸ್ಟೇಟಸ್ದಾಗ ನೋಡುದು ಹೊಳ್ಳಮಳ ಅವ್ರದ್ದೇ ವಿಡಿಯೋ ನೋಡುದು ಮೂವಿ ನೋಡುದು ಆ ತರ ನಾ ಇದ್ದಾಗ ಮಾಡಂಗಿಲ್ರಿ ಮೇ ಬಿ ಇರ್ಲಾರ್ದಾಗ ಮಾಡ್ತಾರೆ ನಂಗೆ ಹೀರೋಯಿನ್ ಒಳಗೆ ಯಾರು ಈಗಿನ ಅವ್ರಿಗೆ ಪ್ಯಾಚ್ ಮಾಡಕ್ ಇದನ್ನ ಹೇಳ್ತಕ್ಕದಲ್ಲ ಮತ್ತ ಅಗಳ ತಪ್ಪ ಹೇಳ್ದಾಗ ಮಾಡಿರಿ ಈಗ ಹೇಳ್ರಿ ತಮ್ಮ ಫೇವ್ರೇಟ್ ಹೀರೋಯಿನ್ ಯಾರು ನಂಗೆ ರೀ ನಂಗೆ ಫೇವ್ರೇಟ್ ಹೀರೋಯಿನ್ ಅಂದ್ರೆ ಅಭಿನಯ ಅಂತ ಬಂದ್ರೆ ರಾಧಿಕಾ ಕುಮಾರಸ್ವಾಮಿ ಅವರು ಮತ್ತೆ ಇಷ್ಟು ಇಟ್ಕೊಂಡು ಮತ್ತೆ ಫೇವ್ರೇಟ್ ಯಾರಿಲ್ಲತ್ತಂದ್ರೆ ಅವ್ರು ಏನು ಮಾಡೋದು ತೋರಿ ಅವರು ಸ್ವಲ್ಪ ನೋಡಕ್ ಹಂಗೆ ಸಿಮಿಲರ್ ಅನ್ಸ್ತಾರೆ ಈಗ ಮನೆ ಸ್ಟೇಜ್ ಶೋ ಆತಲ್ಲ ಸೇಮ್ ಅವರು ಹಿಂಗೆ ಕಾಣತ್ತಿದ್ರು ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಅಕ್ಕಾರ ಫೇವ್ರೇಟ್ ಕಲರ್ ಯಾವ್ದ್ರಿ ಇಲ್ಲೇ ಜಡ ಬರ್ತದೆ ಜಾಸ್ತಿ ಸೀರೆ ಆತು ಇದನ್ನ ಬ್ಲೂ ಹೌದ್ರಿ ಖರೆ ಹೇಳ್ರಿ ನೀವು ಒಟ್ಟ ಹೇಳ್ತಾರೆ ಬ್ಲ್ಯಾಕ್ ಈ ಸಲ ನಾಯಕರ ಹೇಳಿ ಹಂಗ ಮನಸ್ಸಾಗಿ ಇಟ್ಕೋಬೇಡ್ರಿ ಬ್ಲ್ಯಾಕ್ ಸರ್ ಈಗ ಯಾವ ಅಡಿಗೆ ಮಾಡಿದ್ದು ಇಷ್ಟ ಭಾಳ ಇಷ್ಟ ರೀ ಮನಸ್ಸು ಬಿಚ್ಚಿ ಅವ್ರಿಗೆ ಜುನಕ ರೊಟ್ಟಿ ಟಿಫಿನ್ದಾಗ ಅಂತರ ಪುಳಿಯೋಗರಣೆ ಮತ್ತು ಪುಳಿಯೋಗರೆ ಸೇರ್ತೈತಾರೆ ಉಪ್ಪಿಟ್ಟು ನಾನು ಜಾಸ್ತಿ ಉಪ್ಪಿಟ್ಟು ಭಾಳ ಫೇವ್ರೇಟ್ ರೀ ಉಪ್ಪಿಟ್ಟು 3 ಹೊತ್ತು ಕೊಟ್ರು ಉಪ್ಪಿಟ್ಟು ತಿಂತಾರೆ ಹೌದ್ರಿ ಯಪ್ಪ ದೊಡ್ಡ ಕೈ ಮುಗಿಬೇಕು ಉಪ್ಪಿಟ್ಟು ಸೇರ್ತೈತೆ ಮಹಾಪ್ರಭುಗಳೇ ಪಾರ್ಟಿ ಅಲ್ರಿ ಇವ್ರ ಸಂಬಂಧ ನಾ ತಿನ್ಬೇಕು ಉಪ್ಪಿಟ್ಟು ಹೊಟ್ಟಿ ತುಂಬಿದ ನನಗೆ ನಾ 3 ದಿವಸ ಊಟ ಮಾಡ್ಲಾರ್ದ ಇರ್ತೀನಿ ಉಪ್ಪಿಟ್ಟು ಒಳ್ಳೆ ಅದು ಯಾಕೇನೋ ರೀ ಅದು ಅಂದ್ರೆ ನಾವು ಬೆಳೆದ್ ಬಂದಿದ್ದ ರೀತಿ ಎಲ್ಲ ಅಜ್ಜಿ ಮನ್ಯಾಗ ಅಲ್ರಿ ಹೊಲದ ವಾತಾವರಣ ಅಲ್ಲೇನು ಬೆಳಿಗ್ಗೆ ಎದ್ದ ತಕ್ಷಣ ಆದ್ರೂ ನಾವು ತೀರಾ ಸಿಟಿ ಅಂತಾನು ಹೇಳುದಿಲ್ಲ ತೀರಾ ಹಳ್ಳಿ ಅಂತ ಬಟ್ ಆದ್ರೂ ಉಪ್ಪಿಟ್ಟು ಅನ್ಕೂಲ ಅದು ಭಾಳ ಹೋಗಂಗಿಲ್ರಿ ಬೆಳಗ್ಗೆ ಎದ್ದ ತಕ್ಷಣ ರೊಟ್ಟಿ ಬಿಟ್ರೆ ಉಪ್ಪಿಟ್ಟ ಟೈಮ್ ಅಂದ್ರೆ ತಿನ್ಬೋದು ಉಪ್ಪಿಟ್ಟು 2 ದಿನಕ್ಕೊಮ್ಮೆ ಟೈಮ್ ಅಂದ್ರೆ ಉಪ್ಪಿಟ್ಟು ಒಟ್ಟ ಆಗಲ್ಲ ಇವ್ರಿಗೆ ಮಾಡ್ಕೊಟ್ರ ಆರಾಮ್ ತಿಂತಾರೆ ನಮ್ಮಮ್ಮ 12-13 ಮಂದಿ ಒಂದು 20 ಮಂದಿ ಉಪ್ಪಿಟ್ಟು ಹಾಕಿಬಿಡು ಬೆಳಿಗ್ಗೆ ಕಾಂಕ್ರೀಟ್ ಹಾಕಿ ಫುಲ್ ಪ್ಯಾಕ್ ಅಲ್ಲ 2-3 ಗಂಟೆ ಮಟ್ಟ ಒದ್ದಾಡಕ್ಕಲ್ಲ ಅಕ್ಕಾರ ಡ್ರೀಮ್ ಪ್ಲೇಸ್ ಯಾವ್ದ್ರಿ ಅಥವಾ ನಿಮ್ಗೆ ಹೇಳಿರ್ಬೋದು ನನಗೆ ಇಲ್ಲಿ ಹೋಗಕ್ಕೆ ಭಾಳ ಇಷ್ಟ ಐತ್ರಿ ಅಂತೇಳಿ ಆ್ಯಕ್ಚುಲಿ ನಾವು ಗೋವಾ ರೋಡ್ ಸಕ್ಸಸ್ ಆದಾಗ ರಾಜು ನಾವು ಒಂದು ಟೀಮ್ ಮಾಡ್ಕೊಂಡು ಅಲ್ಲಿ ಇದಕ್ಕೆ ಹೋಗಿದ್ದು ಪುನಾದ್ ಅಂತಕ್ರಿ ಅದು ಯಾವ ಪ್ಲೇಸು ನೆನಪಿಲ್ಲ ನಂಗೆ ಬಟ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ನನ್ನ ಆಸೆ ಆಕೆಗೂ ಡ್ರೀಮ್ ಐತಿ ಹೋಗು ನನಗತ್ತಳ ಕರ್ಕೊಂಡು ಹೋಗ್ತೀನಿ ಅಲ್ಲ ಸುಳ್ಳು ಹೇಳ್ತೀನಿ ಮರ್ತೇ ಬಿಟ್ಟು ಹೇಳ್ರಿ ನೆನಪು ಮಾಡ್ಕೊಂಡು ಹೇಳ್ರಿ ಆಕೆ ಊಟಿ ಹೋಗ್ಬೇಕನ್ನತ್ತಳ ಊಟಿ ಮಂಗ್ಳೂರ್ ಹೋಗ್ಬೇಕಂತ ಭಾಳ ಆಸೆ ಐತ್ರಿ ಊಟಿ ಕರ್ಕೊಂಡು ಹೋಗ್ಬೇಕಾಗೈತಿ ಊಟಿ ಹೋಗ್ಬೇಕ ನನ್ನ ಕಡೆ ಗೋಟಿ ಇದಂಗೆ ಊಟ ಹಂಗಾಗಿ ಪ್ಲೀಸ್ ಭಾಳಷ್ಟು ಲಗುನ ಅಂದ್ರೆ ಭಾಳ ಲಗುನ ಅಕ್ಕನ ಕರ್ಕೊಂಡು ಹೋಗ್ರಿ ಊಟಿ ಬಿಕಾಸ್ ಈಗ ಡಿಸೆಂಬರ್ ಬಂತು ಅದು ಕ್ಲೈಮೇಟ್ ನವೆಂಬರ್ ಮಸ್ತ್ ಇರ್ತೈತಿ ಕರ್ಕೊಂಡು ಹೋಗ್ಬರ್ರಿ ಹೋಗಿ ಬಂದ್ರಿ ಹೋಗಿ ಬಂದಿರಿ ಯಾಕೆ ಬರೀ ಹೋಗೋಣ ಅಂತಿದ್ರು ಅಂದ್ರೆ ಅಕ್ಕಾರು ಎಲ್ಲರೂ ಕೂಡಿ ಹೋಗಿ ನಡ್ರತ್ತಿದ್ರು ಹೋಗ್ಬೋದು ಅದಕ್ಕೆ ಸರ್ ಅಲ್ಲ ಕ್ಲೈಮೇಟ್ ಬಗ್ಗೆ ಹೇಳಿರಲ್ಲ ಅದಕ್ಕಾಗಿ ಹೋಗಿ ಬಂದಿರ್ಬೇಕು ನಡೀಲಿ ಕರ್ಕೊಂಡು ಹೋಗೋಣ ನಮಗೂ ಹೇಳಿದ್ದು ಅಂದ್ರೆ ಆ ಸೀಸನ್ನಿಗೆ ಅದು ಹೇಳಿ ಮಾಡ್ಸಿದ್ರಲ್ಲ ಊಟಿ ಹೋಗಿದ್ದು ಅಂದ್ರೆ ಸಿನಿಮಾ ಶೂಟಿಂಗ್ ಸಲುವಾಗಿ ಅಷ್ಟೇ ಇವ್ರು ಹೋಗಿ ಬಂದಾರ್ರಿ ಅದಕ್ಕೆ ಸೀತಾರಾಮ ಕಲ್ಯಾಣ ಶೂಟ್ ನಡೆದಿದ್ದೆಲ್ಲ ಒಂದು 5 ದಿವಸದಿಂದ 6 ದಿವಸ ಎಲ್ಲ ಊಟ್ಯಾಗ ನಡೆದಿತ್ತು ಆ ವಾತಾವರಣದಾಗ ಹೋಗಿದ್ದೆ ನಾ ಹೆಂಗ್ರಿ ನೀವು ರಚಿತಾ ರಾಮ್ ಅವ್ರ ಅಷ್ಟು ಕ್ಲೋಸ್ ಇಂದ ನೋಡಿರಿ ಹೆಂಗ್ ಬಿಕಾಸ್ ನನ್ನ ಫೇವ್ರೇಟ್ ಅವರು ಸೊ ಹೆಂಗದಾರ್ರಿ ಅವ್ರು ಚಂದದಾರ ಅವರು ಚಂದ ಅದಾರ ಅದನ್ನ ಒಪ್ತೀನಿ ಬಟ್ ಹಾರ್ಟ್ಲಿ ಅದಾರಿ ಭಾಳ ಫ್ರೆಂಡ್ಲಿ ಯಾರೇ ಬಂದ್ರು ನಿಮ್ಗೆ ಹಿಂಗೆ ನಾರ್ಮಲ್ ಸೈಡ್ದಾಗ ಕಾಮಿಡಿ ಇದು ಮಾಡ್ಕೊಂತಿರ್ತಾರೋ ನಾವು ಜೊತೆ ಬಾಟ ಮಾತಾಡ್ಕೊಂಡು ಕೂತು ಅಷ್ಟೇ ಅಥವಾ ತಮ್ದು ಮುಗಿತಂದ್ರೆ ಇಲ್ಲ ನಾನು ಕ್ಯಾರವನ್ ನನ್ನ ಫೋನ್ ಅಂತ ಹಿಂಗಿರ್ತಾರ ಆ ಥರ ಏನಿಲ್ಲ ಇಲ್ಲಲ್ಲ ಈ ಕನ್ನಡ ಇಂಡಸ್ಟ್ರಿ ಒಳಗೆ ಆ ಥರದ್ದು ಯಾರು ವ್ಯಕ್ತಿ ಕಲಾವಿದರು ಯಾರು ಇಲ್ಲ ಆ್ಯಕ್ಚುಲಿ ನಾವು ಬಿಂಬಿಸ್ತೀವಿ ಅಷ್ಟೇ ಅಲ್ಲ ಅದೊಂದು ನಮಗೊಂದು ಮೈಂಡ್ ಸೆಟ್ ಅಲ್ಲ ಇವ್ರು ನೋಡಿದ್ರೆ ಇವ್ರು ಯಾಕೋ ಹಿಂಗಿರ್ಬೋದಲ್ಲ ಅಂತ ಹೇಳಿ ಆ ವೇದಾಗ ಕೇಳಿದೀನಿ ಅಷ್ಟೇ ಇಲ್ಲ ಆ ಥರದ್ದು ಯಾರು ಇಲ್ಲೇ ಇಲ್ಲ ಸರ್ ಫೇವ್ರೆಟ್ ಜಾನಪದ ಕಲಾವಿದರು ಯಾರು ಶಬರಿ ಡಂಗೆ ಅವ್ರಿ ಕರೆ ಹೇಳ್ಬೇಕ್ರಿ ಓಪನ್ ಆಗಿ ಆಗ್ಬೇಕ ಈಗಿನ ಹಿರೇ ಕಲಾವಿದ್ರು ಯಾರದಾರ ನೋಡ್ರಿ ಅವ್ರನ್ನ ಭಾಳ ಲೈಕ್ ಮಾಡ್ತಾರೆ ಈಗಲೂ ಆದ್ರೂ ಭಾಳ ಲೈಕ್ ಮಾಡ್ತಾರೆ ಶಬರಿ ಡಂಗೆ ಆಯಿತು
MD ಆನಂದ್ ಅವರಾಯ್ತು. ನನಗೆ ಸ್ನಾನ ಕೊಟ್ಟವ್ರು ಅವ್ರ ಹಾಂ, ಜಾಗ ಕೊಟ್ಟು ತಂದು ಕುಣಿಸಿದ್ರೆ ಅವ್ರನ್ನ ಅವರೇ ಎನಿ ಗುರುಗಳಲ್ಲ. ಟೈಮ್ ಭಾಳ ನೆನೆಸ್ತಾರೆ. ಗಾಡಿಯಲ್ಲಿ ಮತ್ತು ಅವ್ರದ್ದೇ ಸಾಂಗ್ ಅಂತ ಭಾಳ ಕೇಳ್ತಾರೆ. ಅಕ್ಕಾರ ಫೇವ್ರೇಟ್ ಹಾಡ ಯಾವ್ದ್ರಿ? ಹಿಂದೆ ಯಾವುದೋ ಒಂದು ಐತಿಟ್ರಪ್ಪ, ಕನ್ನಡ ಬೇಕ್ರು. ನನಗೇನು ಗೊತ್ತಿರಿ, ಕನ್ನಡ ಬೇಕ್ರು ಹಿಂದಿ ಬೇಕ್ರು ಅಂದ್ರೆ ಅವ್ರ ಮೈಂಡ್ ಸೆಟ್. ನಾ ಮೂರೂ ಕೇಳ್ತೀನಿ ರೀ, ಕನ್ನಡ ಕೇಳ್ತೀನಿ, ತೆಲುಗು ಕೇಳ್ತೀನಿ, ಹಿಂದಿ ಕೇಳ್ತೀನಿ. ಕನ್ನಡದಾಗ ಹೇಳಿ. ಹಾಂ, ಕನ್ನಡ ಹೇಳ. ಕನ್ನಡ ಮನಸ್ಸೇ ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಳಿದ್ರಿ ನೋಡ್ರಿ ನಿಮಗವ್ರು. ಮನಸ್ಸೇ ಥ್ಯಾಂಕ್ ಯು. ಹಿಂದಿ ಒಳಗ್ರಿ? ಹಿಂದಿ ಒಳಗೆ ಯಾವುದೋ ಒಂದು ಐತ್ರಪ್ಪ, ನೆನಪು ಹೆಸರು ಏನದು, ಬಿಟ್ರು ಮದೇ ಉಳಿತೈತಿ. ಅದೇ ಅದೊಂದು ಸಾಂಗ್ ಐತ್ರಪ್ಪ, ನೆನಪಂತ ಹೇಳ್ತಿದ್ದೆ. ಯಾವ್ದ್ರಿ? ಹಿಂದಿ ಬರಂಗಿಲ್ಲ ಜಾಸ್ತಿ ನನಗೆ. ಸಾತಿಯ ತೂನೆ ಕ್ಯಾ ಹಾಂ, ಸಾತಿ. ಒಂದ್ ಲೈನ್ ಅಕ್ಕಾರ ಸಂಬಂಧ ಹಾಡ್ಬೇಕ್ರಿ ತಾವ್. ಅಯ್ಯೋ ನನಗೆ ಹಿಂದಿ ಬರಂಗಿಲ್ಲ ರೀ. ಹಾಡ್ತಿರಲ್ಲ, ಹಾಡ್ರಿ. ಅದೇ ಇಷ್ಟು ಫೇವ್ರೇಟ್ ಅಂದಾಗ ಇಷ್ಟು ವರ್ಷದಿಂದ ನಿಮ್ಮ ಜೊತೆ ಅದರ ಹಾಡ ಹೊಳ್ಳ ಮಳ ಕೇಳಿ ಒಂದು ಆ ಮೇನ್ ಲೈನರ ನಿಮಗೆ ಬ್ಯಾಟಾಗಿರ್ತೈತಿ. ಸಾತಿ ಅದಲ್ಲ, ಸಾತಿಯ ತೂನೆ ಕ್ಯಾ ಕಿಯಾ ಅಷ್ಟೇ. ಇಷ್ಟು ಫೀಲ್ ತಗೊಳ್ರಿ ಹೊಕ್ಕಾರ ಮೂರ್ ಲೈನ್ ಬರಲ್ಲ ಅಂತವ್ರಿಗೆ. ಒಮ್ಮೆ ಹೈ ಪಿಚ್ಲಿ ಆಡಾಕತ್ರಿ, ಇನ್ನೇನು ಹಾಡ ಫುಲ್ ಆಡ್ತಾರ. ಸರ್ ಅವ್ರ ಫೇವ್ರೇಟ್ ಸಾಂಗ್ ರೀ? ಅವ್ರದ್ದು ಕನ್ನಡ. ಹಾಂ, ಅವ್ರು ಜಾಸ್ತಿ ಕೇಳೋದಂದ್ರೆ ಹಿಂಗೆ ಭಕ್ತಿ ಗೀತೆಗಳು ಭಾಳ ಕೇಳ್ತಾರ್ರಿ. ಹಿಂದಿ ಒಳಗೆ ಮಾನ್ ತಜ್ಜರ್ ಸಾಂಗ್ ಭಾಳ ಕೇಳ್ತಾರೆ. ಹಾಂ, ಮುರುಗೋಡ್ ಮತ್ತು ಹಿಂದಿ ಒಳಗ್ರಿ? ಹಿಂದಿ ಒಳಗೆ ಇದು ಏನೈತಿ ಐತಿಲ್ರಿ ಫೇವ್ರೇಟ್ ಸಾಂಗ್ ಐತ್ರಿ? ಹಿಂದಿ ಒಳಗೆ ಅದೊಂದ ಕೇಳ್ತಾರ್ರಿ. ಅದು ಚಾಲು ಆತಂದ್ರೆ ಮುಂದೆ ಟಚ್ ಬೋರ್ಡ್ ಚಾಲು ಆಗ್ತೈತಿ ಹಿಂಗೆ ಬಾರ್ಸೋದು. ಹೌದಲ್ರಿ? ಇನ್ನು ಇದ್ರದ್ದು ಹಾಡು ನೆನಪು ಬರೋವಲ್ತು ನೋಡಿ ನನಗೂ ಇವತ್ತು. ಇದು ಸಟ್ಪಟ್ ಐತೆ, ನಿಧಾನವಾಗಿ ಹೇಳಂದಿಲ್ಲ ಅವರು. ಸಟ್ ಪಟ್ ಅಂತ ಹೇಳ್ಬಿಡ್ಬೇಕೇನು? ತಾವ ಹೇಳ್ರಿ ಸರ್. ನೀವ ಹೇಳ. ಇದು ನೀವು ಹಾಡ್ತಿರಲ್ರಿ ಬ್ಯಾಂಡ್ದಾಗೆಲ್ಲ ಬಾರ್ಸ್ತಿದ್ರ ಅಂತಂದು, ಈಗೂ ಅದನ್ನೇ ಕೇಳ್ತಿರ ಯಾವಾಗಾರ ಒಮ್ಮೆ? ಕ್ಲಾಸಿಕಲ್ಲ ಅದು ನನಗೂ ನೆನಪು ಟಾಮ್ ಫೇವ್ರೇಟ್ ಹೆಂಗಿಲ್ರಿ ಕೇಳ್ತೀವಿ, ಅದು ಹಾಡ ಮುಂದೆ ಬಂದ ತಕ್ಷಣ ನನಗೆ ಏನೈತೆ ಹೇಳ್ರಪ್ಪ. ಹೋಲಿ ಒಂದು ಯಾವ್ದಾರ ಅಕ್ಕಾರ ಜಾನಪದ ಸಾಂಗ್ರ ಒಂದು ಯಾವ್ದಾರ ತಾವು ಹಾಡ್ಬೇಕ್ರಿ? ನಾಡೋದ್ರಿ ಆಯ್ತ್ರಿ. ಚಾನಲ್ ಸಬ್ಸ್ಕ್ರೈಬ್ ಒಮ್ಮೆ ಹೇಳ್ತಾರೆ, ಯಾಕ್ರಿ? ದಯವಿಟ್ಟು ಕ್ಷಮೆ ಇರಲಿ. ಜಾನಪದ ಯಾವ್ದಾಡೋದು? ಒಂದು ಯಾವ್ದಾರ ಇವ್ರದ್ದು ಅವ್ರದ್ದು ಅಂತಲ್ಲ. ಬರ್ರಿ ಇಲ್ಲಿ ಬಾ ಸರ್, ಬರ್ರಿ. ನಾವಾಗಲೇ ಹೇಳಿದ್ನಲ್ರಿ ನಮ್ಗೆ ತಿದಾರ ಅಂತೇಳಿ. ಎಸ್ ಎಸ್, ಇಲ್ಲಿ ಬರ್ರಿ ಅಂತಂದ್ರಿ ಸಂಜು ಜಾಲಿಕಟ್ಟಿ ಅವರು. ಬರ್ರಿ. ಸ್ಟಾರ್ಸ್ ಟು ಯಾಕೆ ಓಡ್ಕೊತ ಅನ್ನೋದನ್ನ ಬಂದ್ಬಿಡ್ರಿ. ಎಲ್ಲಿಂದ ಇಲ್ಲಿ ಬರ್ಲ ಅಲ್ಲಿ ಬರ್ಲ. ಅಂತ ಪುಣ್ಯವಂತು ಅವ್ರ ಬಾಜು ಕುತ್ತಿ ಅಲ್ರಿ. ಅವ್ರು ಆಕ್ಚುಲಿ ನಿಮ್ ಫ್ಯಾನ್ ರೀ ಅವ್ರು. ಹೌದ್ರಿ? ಹಾ, ನಿಮ್ ವಿಡಿಯೋಸ್ ಭಾಳ ಲೈಕ್ ಮಾಡ್ದ. ಅವ್ರಿಗೆ ಒಂದೇ ಆಸೆ ಇವತ್ತು ನಿಮ್ ಜೋಡಿ ಒಂದು ರೀಲ್ಸ್ ಮಾಡ್ಬೇಕು. ಹೌದ್ರಿ? ಹಾ. ಸೊ ಅಲ್ಲಿ ಕೂತ್ ಒಂದು ಯಾವ್ದೋ ಹಾಡ ಕಂಡೀಷನ್, ಅವ್ರದೊಂದು ಕಂಡೀಷನ್, ಅವರು ರೀಲ್ಸ್ ಮಾಡ್ತಾರತ್ತ, ಡ್ಯಾನ್ಸ್ ಮಾಡ್ಬೇಕಂತ. ಡ್ಯಾನ್ಸ್ ನೀವ್ ಯಾವ್ದು ಹೇಳ್ತೀರಿ ಹೇಳ್ರಿ, ಒಂದು ಡ್ಯಾನ್ಸ್ ಮಾಡ್ರಿ. ನಾನು ರೀ ನಂಗೆ ಡ್ಯಾನ್ಸ್ ಬರಲ್ರಿಪ್ಪ. ಹಾಡ ಹಾಡ್ರಿ. ಅಲ್ಲಿ ಕೂತ್ ಒಂದು ಜಾನಪದ ಕ್ಲೂ ಕೊಡಾತಿದ್ರಲ್ಲ, ಗೆಳತಿ ಗೆಳತಿ ಅಂತ ಏನೋ ಅನ್ನತ್ತಿದ್ರಿ. ಮೋಸ್ಟ್ಲಿ ನೀವು ಕಿವ್ಯಾಂಗ್ ಬಿತ್ತದ ಅದಕ್ಕೆ ಕರ್ಸಿದ್ ನಿಮ್ಗೆ. ಅವ್ರು ಹಾಡೋದೇನೇನ್ರಿ? ಹಾ, ಯಾವ್ದು ಹಾಡ್ತಾರ ಅವ್ರಿ? ಅದನ್ನ ಯಾವ್ದು ಹೇಳ್ರಿ? ಚಾಟ್ ಬಿಡ್ರಿ ಅದೇನು. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಜ್ಯೋತಿ ಅವರು ರಾಕ್ ಸ್ಟಾರ್ ಜ್ಯೋತಿ ಅವ್ರದ್ದು ಒಂದು ಸಾಂಗ್ ವೈರಲ್ ಆಗೈತಲ್ರಿ. ನಾನ್ ಸುಮ್ ಮನೇಲಿ ಟೈಮ್ ಪಾಸ್ ಆಗೋ ಸಮ ನಾನ್ ಹಾಡ್ತಿದ್ದೆ. ಹಾಡ್ರಿ, ಅದು ಒಂದ ಲೈನ್ ಯಾಕೆ ಅದು ಅವ್ನ್ ಫೇವ್ರೇಟ್ ರಿಕಾರ್ಡ್ ರೀ. ಅದಕ್ಕೆ ಹಾಡ್ರಿ ಅವ್ರ ಬಾಯಿಂದ ಕೇಳೋದು ಫೇವ್ರೇಟ್ ರೀ. ವಾವ್, ಇದು ಆಕ್ಚುಲಿ ಹೇಳ್ರಿಲ್ಲ ಪ್ಲೀಸ್. ಎರಡ ಲೈನ್ ಯಾಕಾಗೋದು? ಅದ ಧ್ವನಿ ತೆಗಿಬೇಕು ಮತ್ತೆ. ಅದನ್ನೇ ತೆಗಿ. ಹಾ, ಅದ ಧ್ವನಿ. ಹೇಳ ಹೇಳ ಅತ್ತಿ ಕಾರ್ ಕುಟ್ಟನ, ಹೇಳ ಹೇಳ ಸಸಿ ಕಾರ್ ಕುಟ್ಟನ, ಹೋಗ ಹೋಗ ಅತ್ತಿ ನಂಗ ಬ್ಯಾಸ್ರ ಆಗ್ಯದ, ಹೋಗ ಹೋಗ.
ಇದು ಮನ್ಯಾಗ ಕೆಲಸ ಮಾಡುವಾಗ ಇದನ್ನ ಹಾಡ್ತೀನಿ. ಅದನ್ನ ಅಬ್ಸರ್ವ್ ಮಾಡ್ಯಾರ ಅಲ್ಲಿ ಕೂತಿದ್ರ ಹಾಡು ಅಂತ ಹೇಳಕ್. ಸರ್ ದಯವಿಟ್ಟು ತಾವೊಂದು ಹಾಡು ಹಾಡ್ರಲ್ಲ. ನೀವು ಆಡ್ಬೇಕೀಗ, ನನಗೂ ಒಂದು ಅಪೇಕ್ಷೆ. ನಂಗ ಜಾನಪದ ಹಾಡು ಭಾಳ ಅದಾವ್ರಿ, ಬಟ್ ಯಾವ್ದು ಹಾಡ್ಬೇಕನ್ನೋದು ನಿಮಗ್ ಮನಸ್ಸಿಗೆ ಅವ್ರ ಮನಸ್ಸು ಇಚ್ಚುವಾಗಿ ಅವ್ರನ್ನ ಒಲಿಸ್ಬೇಕು ನೋಡಿ ಹಾ ಹಂಗಾಡ. ಅಂದ್ರ ನನ್ನ ಫೇವ್ರೇಟ್ ಹಾಡ್ರಿ. ಪ್ರಿಯಾ ಅವರಿಗೂ ನಿನ್ ಸಾಂಗ್ ಫುಲ್ ಇಷ್ಟ ಆಗ್ಬೇಕೀಗ. ಹಾ ಅಂದ್ರೆ ನನ್ನ ಫೇವ್ರೇಟ್ ಹಾಡು ಅಂತಂದ್ರ ನೋಡ್ರಿ, ನಿಮ್ ಹೆಸರು ಪಿದಾಗ ಐತಿ ಪ್ರಿಯಾ, ಅವ್ರ ಹೆಸರು ಐತಿ ಎಸ್ದಾಗ ಸಂಜು. ಇಲ್ಲಿ ನಮ್ ಜೋಡಿ, ಅಲ್ಲಿ ನಿಮ್ ಜೋಡಿ. ಹಂಗ ಹೋಲ್ಸ್ಕೋಬೇಕು ನೀಗ ಪಟ್ ಅಂತಂದು. ಹಂಗೇನಿಲ್ರಿ, ನಮ್ದೆಲ್ಲ ಬ್ರೇಕಪ್ ಅದ್ ಸಾಂಗ್ ಬ್ರೇಕಪ್ ನಮ್ ಬಾಯಾಗ. ಬ್ರೇಕಪ್ ಈಗ ನಾ ನಿಮಗೆ ಅಪೋಸ್ ಫುಲ್ಲು ನೀವು ಬ್ಯಾಡ ಅಂದಿರ. ಬ್ಯಾಡ್ ಅಂದಿ ನಾ ನಿಮಗ್. ಬ್ರೇಕಪ್ ಬ್ರೇಕಪ್ ನನಗ ಮಾಡಿದಂಗ ಹುಡುಗಿ ನೀ ಮೋಸ, ಯಾರು ನಿಂಗ ಮಾಡಬೇಕ, ಯಾರು ನಿಂಗ ಮಾಡಬೇಕ, ಹೂವ ಕೊಟ್ಟು ಕೊಡದಂಗ ತಮುಳ್ಳ ನಾ ಹ್ಯಾಂಗ ತಡಿಬೇಕ, ನಾ ಹ್ಯಾಂಗ ತಡಿಬೇಕ, ಇದ್ದಾಗ ಬಂದು ನೋಡಲಿಲ್ಲ, ಸುಖ ದುಃಖ ಕೇಳಲಿಲ್ಲ, ನಿಂದೈತಿ ಅಂತ ಕಲ್ಲು ಮನಸ್ಸ, ಕಲ್ಲ ಕರಗುವಂಗ ಮಾತ ಹೇಳಿಕೊಂದಿ ಎಲ್ಲ ಮನಸ್ಸಿಗೆ ಸೊಗಸ. ಯಪ್ಪ ನಾ ಮನಸ್ಸು ನೋವಂಗ ಏನು ಮಾಡಿಲ್ಲ. ನಿಮ್ಗೆ ಶಾಪ ಹಾಕಕತ್ತ ನಿನ್ ಮನಸ್ಸು ಕಲ್ಲತ್ ಹೋಗಂದಂಗ ಆತ್ ನನಗೆ. ಇಲ್ರಿ, ನಾ ಖುಷಿಲೇ ಈ ಕೂದ್ಲಾಗಿದ್ಲ ಹಾಕೊಂಡು ಚಂದಾಗಿ ಒಂದು ಪ್ರೀತಿ ಹಾಡ ಹಿಂಗ ಲವ್ ಸಾಂಗ್ ಹಿಂಗ ಪ್ರೀತಿ ಒಂದು ಹಾಡು ಅಟ್ರಾಕ್ಷನ್ ಲವ್ ಸಾಂಗ್. ಜಾನಪದನ ಅಂತಲ್ಲ ಯಾವ್ದು, ಬಟ್ ಜಾನಪದ ಹೇಳಿದ್ರೆ ನಂಗೆ ಖುಷಿ ಆಕೈತಿ. ಫುಲ್ ಸಿಟ್ಟದಾಗ ಅದಾರ ಈಗ ಅವ್ರು, ನೀವ್ ಅವ್ರಿಗೆ ರಮಿಸ್ಬೇಕು. ಈ ಕಲ್ ನನಗ್ ಕಲ್ ಅಂದಿಪ್ಪ ನೀ. ಈಗ ಅದನ್ನ ಹೂ ಮಾಡ್ಬೇಕು ನೀ. ಎಷ್ಟು ಚಂದ ಕಾಣತಿಯೇ ಪೋರಿ ನೀ ನಾಜುಕ ನಾರಿ, ಏನ ಚಂದ ಕಾಣತಿಯೇ ಪೋರಿ ನೀ ನಾಜುಕ ನಾರಿ, ಗೋಧಿಯ ಬಣ್ಣ ಬೆಕ್ಕಿನ ಕಣ್ಣ ತುಂಬಿದ ನಿನ್ಗಲ್ಲ ಸೇಬು ಹಣ್ಣ, ರಾಧಿಕ ಪಂಡಿತ್ ಇದ್ದಂಗ ನೀನ, ರಾಮ ಫೇವ್ರೇಟ್ ಡಿಂಪಲ್ ಕ್ವೀನ್ ಅದಾರಲ್ಲಿ. ರಾಮ ಇದ್ದಂಗ ನೀನ, ನಿನ್ನೋರು ಹೊಡಿತಾರ ಕೊಡ್ಗೋರ ಕಣ್ಣ. ಬಾರಿ ಮಸ್ತ್. 25 ವರ್ಷ. ನೀವು ಥ್ಯಾಂಕ್ ಯು ಮಾಡಿದ್ರಲ್ಲ. 25 ವರ್ಷ ಅಂದ್ರಿ ಅವ್ರು. ನಾ ಅವ್ರಿಗೆ ಕರೆ ಹೇಳ್ಬೇಕಂದ್ರೆ ನಾ ನಿಮ್ಕಿನ್ನ 1 ವರ್ಷ ಸಣ್ಣಕಿರಿ. ನನಗೀಗ 24 ವಯಸ್ಸು. ಸೇಮ್. ಹೌದ್ರಿ, ನನಗೂ 24 ರೀ. ಇದನ್ನ ಯಾಕೆ ಹೇಳಿದ್ರಿ ನೀವು? 1 ವರ್ಷ ದೊಡ್ಡವ್ರಂತೆ ಸುಮ್ ಕೂತಿದ್ನಿ ನಾನು. ದೊಡ್ಡವಿದೀಗ ಫರ್ಕ ಬೀಳಂಗಿಲ್ರಿ. ಸ್ಪೆಷಲ್ ಬಾರಿ ಕಡೆ 25 ಅಂದ್ರೆ ನಡೀತೈತಿ, 24 ಇಲ್ಲಿ ಬರ್ರಿ ಸರ್, ಇಲ್ಲಿ ಬರ್ರಿ. ನೀ ಏನು ಕುಂದ್ರ ಬಾತಂಗ ಎಲ್ಲ ಕುಂದ್ರ ಏ ಬಾ ಇಲ್ಲಿ. ಈಗ ಇಷ್ಟು ತನಕ ನಮ್ಗೆ ಆಟ ಇನ್ನ ಒಳ ಬರ್ರಿ. ಈಗ ಒಳ ಕೂತ್ ಸರಸರ ಇಲ್ಲಿ. ಈಗ ಇಷ್ಟು ತನಕ ನಮ್ಗೆ ಆಟ ಆಡ್ಸ್ಯಾರ. ನೀವು ಸಟಾಪಟ್ ಏನಂತಾರ ಅದಕ್ಕೆ? ಸಟ್ಪಟ್ ಬಿಡು. ಸಟ್ಪಟ್ ಬಿಡು. ಈಗ ಅದು ನಿಮ್ಗೆ ವಾಪಸ್ ಆಗತ್ತೆ. ನಿಮ್ಗೆ ವಾಪಸ್ ಈಗ ನೀವು ನಮ್ಮ ಸಲ್ವಾ ನೀವು ಒಂದು ಹಾಡು ಆಡ್ಬೇಕು ಈಗ. ಇಲ್ಲ ಒಮ್ರೆ ಹಂಗಿಲ್ರಿ. ಈಗ ಸಟ್ಪಟ್ ಬಿಡು ಅಂದ್ರೆ ನೀವು ಕ್ವಶನ್ ಕೇಳ್ಬೇಕು ನನಗೆ. ಕ್ವಶನ್ ಕೇಳ್ತೀನಲ್ರಿ ನಾ ಕೇಳ್ತೀನಿ. ಸಟ್ಪಟ್ ಬಿಡು. ಇಷ್ಟು ತನಕ ನಮ್ಗೆ ಪಾಪ ಭಾಳ ಸ್ವಾಗತ ಮಾಡಿ ಭಾಳ ಪ್ರೀತಿಯಿಂದ ಇಲ್ಲಿವರೆಗೂ ನೀವು ಇಂಟ್ರೊಡಕ್ಷನ್ ಕೊಟ್ಟು ಅಂತ ಏನಂತಾರೆ ಬಾರ್ಕಾಸ್ಟ್ ಏನ ಪಾಡ್ಕಾಸ್ಟ್ ಅದ ಕಾಸ್ಟ್ ಮಾಡಿ ನಮ್ಗೆ ಭಾಳ ಪ್ರೀತಿಯಿಂದ ಇಲ್ಲಿ ಕರೆ ಕೊಟ್ಟು ಬಂದೀವಿ. ನಮ್ಮನ್ನ ಕರೆಸ್ಯಾರ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ವಾಪಸ್ ಪ್ರಿಯಾ ಸೌಡಿ ಅವರಿಗೆ ಸ್ವಾಗತ ಸುಸ್ವಾಗತ. ನಿಮ್ ಚಾನಲ್ ನಿಮ್ಗ ಸ್ವಾಗತ ಮಾಡೋದು. ಸಟ್ಪಟ್ ಬಿಡು. ಕ್ವಶನ್ ನಂಬರ್ 1, ನಿಮ್ಮ ಫೇವ್ರೆಟ್ ಹೀರೋ ಯಾರು? ದರ್ಶನ್ ಅವ್ರಿ, ಡಿ ಬಾಸ್. ಡನ್. ಓಕೆ. ನಿಮ್ಮ ಫೇವ್ರೆಟ್ ಹೀರೋಯಿನಿ? ರಚಿತಾರಾಮ್. ನಿಮ್ಮ ಫೇವ್ರೆಟ್ ಸಾಂಗ್ ರೀ? ಸಾಂಗ್ ಅಂದ್ರೆ ಇದಾದ ಕೇಳ್ತಂತಲ್ರಿ, ಭಾಳ ಅದಾವ್ರಿ. ಜಾನಪದ ಲವರ್ ಅದನ್ರಿ, ಅವನ ಸಂಬಂಧ ಒಂದು ಹಾಡ್ರಿ. ನನಗೆ ಚಂದುಳ ಚೆಲ್ವಿ ಭಾಳ ಇಷ್ಟ ರೀ. ಅದು ಕನೆಕ್ಟ್ ಆಕೈತಿ. ಮತ್ತ ಅಂದ್ರೆ ಚಂದ ಐತಂತ ಹಾಡ. ಆಮೇಲೆ ಅದು ಬರ್ತಿದ್ದೆಲ್ಲ ಗುಡಿ ಮುಂದೆ ಇಷ್ಟ ರೀ. ಓಕೆ. ಅದಾದ ಮೇಲೆ ನೆಕ್ಸ್ಟು ನಿಮ್ಗೆ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ
ಭಾಳ ಅಂದ್ರೆ ಹೆಸರು ಕೊಟ್ಟಾರ, ಜೊತೆಗೆ ಅವ್ರ ಜೊತೆಗೆ ನೀವು ವಿಡಿಯೋಗಳು ಮಾಡಿರಿ. ಅವ್ರನ್ನ ಬಿಟ್ಟು ಹೊರತು ಮತ್ತು ಇನ್ನು ನಮ್ಮ ಉತ್ತರ ಕರ್ನಾಟಕ ಯೂಟ್ಯೂಬ್ದೊಳಗೆ ನಿಮ್ಗೆ ಯಾರು ಫೇವ್ರೇಟ್? ಅರ್ಥ ಆಗಲಿಲ್ಲ ರೀ ಕ್ವಶನ್. ಯೂಟ್ಯೂಬ್ ಕಲಾವಿದ್ರೊಳಗೆ ನಿಮಗೆ ಫೇವ್ರೇಟ್ ಯಾರು? ಈಗ ಮಲ್ಲು ಜಮಖಂಡಿನ ಅಥವಾ ಲಿಂಗದ ಅಲ್ಲಲ್ಲ, ನೀವು ನಿಮ್ಗೆ ಯಾರ್ದು ಚೆನ್ನಾಗಿ ಕಂಟೆಂಟ್ ಅನ್ಸುತ್ತಾ ಅಂತ ಕೇಳದಾರ್ರಿ ಅವ್ರು. ಕಂಟೆಂಟ್ ಅನ್ಸುದು, ಕಂಟೆಂಟ್ ವೈಸ್ ಸಿನಿಮ್ಯಾಟಿಗ್ರಫಿ ವೈಸ್ ಎಲ್ಲ ಅಂದ್ರೆ ಮಲ್ಯ ಬಾಗ್ಲು ಕೊಟ್ಟಿರ್ತೀವಿ. ಓಕೆ, ನಿಮಗೆ ಯೂಟ್ಯೂಬ್ ಒಳಗಡೆ ಭಾಳ ಇಷ್ಟ ಆಗಿರ್ತಕ್ಕಂಥ ಯೂಟ್ಯೂಬ್ ಕಂಟೆಂಟರ್ ಯಾರು? ಯೂಟ್ಯೂಬ್ ಕ್ರಿಯೇಟರ್ ಅವ್ರ ಮಲ್ಯ ಬಾಗ್ಲು ಕೊಟ್ಟರು. ಬಿಕಾಸ್ ಒಂದ ವೇ ಒಳಗೆ ನೋಡ್ಬೇಕಂತಲ್ಲ, ಪ್ರತಿ ವೇ ಒಳಗೂ ಅವ್ರದ್ದು ಒಂದ್ರಕಿನ್ನ ಒಂದು ಡಿಫ್ರೆಂಟ್ ಕಂಟೆಂಟ್ ಕೊಡ್ತಾರ. ಥ್ಯಾಂಕ್ ಯು. ಅಂದ್ರೆ ನೀವು ಈ ಕ್ವಶನ್ ಕೇಳಾಕ ನನಗೆ ಫಸ್ಟ್ ಇಂದ ಶರ್ಟ್ ಪಟ್ ಡುಡುಮಂತ ಕರ್ಕೊಂಬಂದ್ರಿ, ಅರ್ಥ ಆಗ್ಲಿಲ್ಲ. ನೆಕ್ಸ್ಟ್ ನನಗೆ ಕೇಳೋರು ನನಗೆ ಬೇಕಲ್ಲ. ನೆಕ್ಸ್ಟ್ ನೀವು ಈಗ ಯೂಟ್ಯೂಬ್ ಬಂದಿರಿ, ನಿಮ್ಗೆ ಯೂಟ್ಯೂಬ್ ಬರಕ್ಕೆ ನೀವು ಹೆಂಗೆ ಸರ ಈಗ ನೀವು ಹೆಂಗೆ ಮಾಡುತ್ತೀರಿ ಅಂದ್ರೆ ನಮಗೆ ಬೇಕಲ್ಲ. ವೇದಾಗ ಹೇಳಕ್ಕೆ ನಾ ಏನಾರು ಹೇಳಿರ್ಬೇಕು, ನೆಕ್ಸ್ಟ್ ಹೋಯ್ಕೋ ಯೂಟ್ಯೂಬ್ನ ಹೋಯ್ಕೊಬಿಡ್ಕೊತಿರ್ಬೇಕು. ಅದು ಹೆಂಗೆ ಬೇಕಾಗಿ ಅಲ್ಲ, ನೀವು ಏನೋ ಒಂದು ಕೇಳಾಕ ಕ್ವಶನ್ ಯಾಕೆ ಇಟ್ರಿ ಅಂತ ಮೊದಲು. ಇದು ಒಂದು ಕ್ವಶನ್ ಸಂಬಂಧ 4 ಕ್ವಶನ್ ಕೇಳಿ ಹಂಗೇನಿಲ್ರಿ, ಅದು ಅಫಿಷಿಯಲಿ ಗೊತ್ತಿದ್ದದ್ದು. ಬಿಕಾಸ್ ನಾ ಬಾರ್ನ್ ಅಂಡ್ ಬಾಟಪ್, ನಾ ಇವತ್ತಿನ ನಾ ಕೇಳತ್ತಿದ್ರಿ ಕಾಮಿಡಿ ಅಂತಲ್ಲ, ನಿಮ್ಗೆ ಕೇಳಿದನ ಈಗ ಬಹಳಷ್ಟು ಇಂಟರ್ವ್ಯೂದಾಗ ನ್ಯೂಸ್ 18 ಯಾವ ಚಾನಲ್ದಾಗ ಫಾರ್ ಎಕ್ಸಾಂಪಲ್ ನನಗೂ ಬಂದು ಕೇಳ್ತಾರ, ಈ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಇಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರ, ನಿಮಗೆ ಯಾರು ಇಷ್ಟ ರೀ ಯೂಟ್ಯೂಬರ್ಸ್ ಉತ್ತರ ಕರ್ನಾಟಕದ? ನನಗೆ ನಾ ಯೂಟ್ಯೂಬರ್ಸ್ ಆಕ್ಚುಲಿ ಕಂಟೆಂಟ್ ವೈಸ್ ನೋಡಿದ್ರೆ ನೀವು ಹೇಳಿದ್ರಲ್ಲ ಮಲ್ಯ ಬಾಗಲಕೋಟು, ಸ್ಕ್ರಿಪ್ಟ್ ವೈಸ್ ನೋಡಿದ್ರೆ ಆ ಥರ ನೋಡ್ತೀನಿ. ಈ ಪಾಪ್ಯುಲಾರಿಟಿಗಳು ನೋಡಿದ್ರೆ ಮಲ್ಲು ಜಮಖಂಡಿ, ಮುಕ್ಕಳಪ್ಪ. ಆಕ್ಚುಲಿ ಹೇಳ್ಬೇಕ ಮುಕ್ಕಳಪ್ಪ ಕಂಟೆಂಟ್ ಅನ್ನೋಕೇನೋ ಸ್ಕ್ರಿಪ್ಟ್ ಇರಂಗಿಲ್ಲ, ಏನಿರಂಗಿಲ್ಲ. ಮಾತಾಡಿದೆ ಸಹಿ, ಶಿವಪುತ್ರ ಮಾತಾಡಿದೆ ಸಹಿ. ಅವ್ರೇನು ಹಿಂಗೆ ಕ್ಯಾಮ್ರಾ ಹಿಡಿದ ತಕ್ಷಣ ಮಾತಾಡೋದು ಸಹಿ ಮೊಬೈಲ್ದಾಗ. ಈ ವೇದಿಕೆ ಕರ್ಕೊಂಬಂತ ನೆನ್ಸಿದ ತಕ್ಷಣ 4 ಜನಕ್ಕೆ ಹತ್ರ ಮಾತಾಡಂತಂದ್ರೆ ಒಂದು ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ. ಬಟ್ ಇವು ಕಂಟೆಂಟ್ ವೈಸು ಸ್ಕ್ರಿಪ್ಟ್ ವೈಸ್ ನೋಡ್ರಿ ಮಲ್ಯ ಬಾಗಲಕೋಟೆ ನಮ್ಗೆ ನಿಮ್ಗೆ ಹಂಗೆ ಇಷ್ಟ, ಮಲ್ಯ ಬಾಗಲಕೋಟೆ ಇಷ್ಟ ಆಗ್ತಾರೆ, ಚೆನ್ನಾಗಿರ್ತಾವೆ. ಅದನ್ನ ಬಿಟ್ಟು ನಮ್ಮ ಲಪಂಗ ರಾಜ ಈ ಸ್ಕ್ರಿಪ್ಟ್ ಕಂಟೆಂಟ್ ವೈಸ್ ನೋಡ್ಬೇಕಂದ್ರೆ ಮಲ್ಯ ಬಾಗಲಕೋಟು. ಅದನ್ನ ಬಿಟ್ರೆ ಈಗಿನ ಹುಡುಗರು ಟ್ರೆಂಡಿಂಗು, ಬಾಯಿ ಒಳಗೆ ಮಾತು, ಒಂದು ಥರ ಹುಡುಗಿಯರಿಗೆ ಅಸಹ್ಯ ಆಗೋದು, ಏನೋ ಒಂದು ಬೇಕು ಅಂತಂದ್ರೆ ನಮ್ಮ ಲಪಂಗ ರಾಜ ಪಕ್ಕ. ನಮ್ಮ ಲಪಂಗ ರಾಜ ನಮ್ಮ ಮಾವ. ಸ್ಟೇಜ್ ಶೋ ನೀವು ಅಜಯ್ ಅಂದ್ರೆ ನೀವು ಹೊಡಿತೀರಿ. ಮುಂಚೆ ನಾವು ಯೂಟ್ಯೂಬ್ದಾಗ ಮಾಡ್ಬೇಕಂದ್ರೆ ಫಸ್ಟ್ ಟೈಮ್ ನಂಗೆ ಅವಕಾಶ ಕೊಟ್ಟಿದ್ದು ರಾಜು ಅಣ್ಣನೇ. ಸೊ ಈಗ ನೀವು ಕ್ರಿಯೇಟ್ ಮಾಡತ್ತಿರಲ್ಲ ಕಂಟೆಂಟ್, ಅದಕ್ಕೆ ಸ್ವಲ್ಪ ಇನ್ಸ್ಪಿರೇಷನ್ ಅಂತ ತಗೊಂಡ್ ಮಾಡತ್ತೀರ ಅಂದ್ರೆ ಯಾರ ವಿಡಿಯೋಸ್ ಇಂದ ನೀವು ಅನ್ಬೋದು? ಈ ಯಾರ ವಿಡಿಯೋಸ್ ಅನ್ನೋದಕ್ಕಿಂತ ನನಗೆ ಅನುಭವ ಕೊಟ್ಟು ಸಿನಿಮಾ ಯೂಸ್ ಇಂದ ನಾವು ಮಾಡ್ಕೊಳತ್ತೀವಿ. ಸಿನಿಮಾ ಇಂದನೇ ನಾ ಹೇಳೋದು ಕಂಟೆಂಟ್ ಅಂದ್ರೆ ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಯಾರು ಜನ ತಪ್ಪು ತಿಳ್ಕೊಳ್ಳಲ್ಲ, ನನ್ನ ಹೆಸರು ಮೇಲೆ ಒಯ್ಕೊಳ್ಳಲ್ಲ ಅಂದ್ರೆ ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಒಂಥರ ಈ ಬಿಸ್ನೆಸ್ ಸಲುವಾಗಿ ಯೂಟ್ಯೂಬ್ ಮಾಡ್ಕೊಳಕತ್ತಾರ. ಎಸ್, ಅದಂತೂ ಐತೆ. ಹೌದ್ರಾ? ನಾವು ಬಿಸ್ನೆಸ್ ಮಾಡಬಾರ್ದು. ನನ್ನ ಸಂಜೀವ್ ಬಸಯ್ಯ ಸಿನಿಮಾ ಇಂಡಸ್ಟ್ರಿ ನೋಡ್ಯಾರ. ನಾ ಯಾಕೆ 25 ಸಿನಿಮಾ ಮಾಡಿದವ, ಯೂಟ್ಯೂಬ್ ಬಂದೀನಿ ಅಂದ್ರೆ ಮಾಡೋಕ್ಕೆ ಸಿನಿಮಾಗಳಿಲ್ಲ ಅಂತಲ್ಲ, ಏನೋ ಒಂದು ನಮಗೂ ಬಿಸ್ನೆಸ್ ಇರಲಿ, ನಮಗೊಂದು ಸ್ವಲ್ಪ ದುಡ್ಡು ಆಗಲಿ, ಪೆನ್ಷನ್ ಟೈಪ್ ಒಂದು ಅಂತರ ನಮಗೊಂದು ಸೈಡ್ ಏನೋ ಇವೆಂಟ್ಗಳು ಇರ್ತಾವೆ, ಬಿಟ್ಟರೆ ಸಿನಿಮಾಗಳು ಇರ್ತವೆ, ಏನೋ ಒಂದು ಇರ್ತಾವೆ, ನಾವು ಒಂದು ಕಂಟೆಂಟ್ ಕೊಡೋಣ ಅಂತೇಳಿ. ನಾನು ಕಂಟೆಂಟ್ ವೈಸನ್ನು ನೋಡಬೇಕು ಅಂದ್ರೆ ನಾವು ಕಾಮಿಡಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಲ್ಲ ನಂದು ನನ್ನ ಚಾನಲ್ಗೆ. ಕಾಮಿಡಿ ಒಂದು ವೇ, ಒಬ್ಬನೇ ಹೋಗ್ತಿರ್ತೀನಿ, ಒಂದು ವೇ ನಾ ಅಥವಾ ಈಕೆ ಈ 3 ಜನದೊಳಗೆ ಅಥವಾ ಇನ್ನೊಬ್ರು ಎಷ್ಟಕ್ಕಲ್ಲ ಕಾಮಿಡಿ ಹಿಂಗಿರ್ತೈತಿ. ಬಟ್ ನಂದು ಇರೋದು ಸ್ಟೋರಿ ವೈಸ್. ಯೂಟ್ಯೂಬ್ ಒಳಗೂ ಹಿಂಗೂ ಮಾಡಬಹುದಪ್ಪ ಅಂತ ತೋರ್ಸೋದು ನನ್ನೊಂದು ಆಸೆ. ಬಜೆಟ್ ಎಷ್ಟೇ ಹೋಗ್ಲಿ ಅದು, ಆ ಬಜೆಟ್ ನನಗೆ ಯೂಟ್ಯೂಬಿಂದ ಬರಲೇ ಇದ್ದದಕ್ಕೆ ಪರವಾಗಿಲ್ಲ, ನಾ ಬಜೆಟ್ ಹಾಕಿದ್ರು ಅದನ್ನು ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ರೀ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ತಮ್ಮ ಟೈಮ್ ತೆಗೆದು ನಮ್ಮ ಕಡೆ ಬಂದು ನಮ್ಗೆ ಒಂದು ನಿಮ್ಮ ಬಗ್ಗೆ ಹೇಳಿದ್ದಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ತಮಗೆ SS ಮುರ್ಡೀಸ್ ಆ್ಯಂಡ್ ಸ್ಯಾರೀಸ್ ಅವ್ರ ವತಿಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಸರ್. ಬಂದರೆ ನನಗೆ ಯಾಕ್ರಿ ಸಾರಿ ನಿಮ್ಗೆ, ಯಾಕಂದ್ರೆ ನಿಮ್ಮ ಸ್ಟೇಜ್ ಶೋಸ್ ಇರ್ತಾವೆ, ನಿಮಗೆ ಯೂಟ್ಯೂಬ್ ಮಾಡ್ತೀರಿ, ನಿಮಗೂ ಯೂಸ್ ಆಗ್ಬೋದೇನೋ ಅಂತ. ನೀನು ಒಂದು ಸಾಕು ಅಂತ. ನಿಮಗೂ ಥ್ಯಾಂಕ್ ಯು ರೀ, ನಮ್ಗೆ ಕರೆಸಿ ನಮ್ಗೆ ಇಷ್ಟೋ ತನಕ ನೀವು ಚೆನ್ನಾಗಿ ಮಾತಾಡಿಸಿ. ನಿಮ್ಮ ಯೂಟ್ಯೂಬ್ಗೂ ನಮ್ಮ ಸಪೋರ್ಟ್ ಇರುತ್ತೆ ಯಾವಾಗಲೂ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಪ್ರಿಯಾ ಸೌಡಿ ಅವ್ರ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮದು ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ. ನಮಗೂ ರೀ ತಮ್ಮ ಯೂಟ್ಯೂಬ್ ಚಾನಲ್ಗೆ ಖುಷಿ ವಿಚಾರ ಏನಪ್ಪ ಅಂತಂದ್ರೆ ಓಪನ್ ಹೇಳ್ಬೇಕು ಅಂದ್ರೆ ನಮ್ಮ ಬೆಳಗಾವಿ ಡಿಸ್ಟಿಕ್ ಒಳಗಡೆ ಒಂದಿಷ್ಟು ಜನ ಅವ್ರ ಎಲೆಮರೆ ಕಾಯಿ ಅಂತಿದ್ರು. ನಾನು ಹಿಡ್ಕೊಂಡು ಹೇಳ್ತೀನಿ ಮುಂಚಿತ, ಈಗ ಒಂದು 13 ವರ್ಷ ಆಯ್ತು ನನಗೆ ಜನರ ಕಣ್ಣೆ ಕಂಡು. ಎಲೆಮರೆ ಕಾಯಿ ಅಂತಿದ್ದವರು ಸೋಷಿಯಲ್ ಮೀಡಿಯಾ ಬಂದಮೇಲೆ ಎಲ್ಲಿಂದ ಎದ್ರು ಗೊತ್ತಿಲ್ಲ,
ಪುತ್ತು ಅದೇನೋ ನಮ್ಮ ರಾಜು ತಾಳಿ ಕೊಟ್ಟಿರೋತ್ತಲ್ಲ ಎದ್ದು ಬಿಟ್ರು ಸ್ವಾಮಿ ವಿವೇಕಾನಂದ್ರ ಹೇಳಿಬಿಟ್ರು ಎದ್ದು ಬಿಟ್ರು ಶೆಗನ್ಯಾಗಿಂದ ಹುಳ ಎದ್ದಂಗೆ ಪುತ್ತು ಅಂತೇಳಿ ಹಂಗೆ ಕಲಾವಿದ್ರು ಹೇಳಕತ್ತಾರ ಭಾಳ ಖುಷಿ ನನಗೆ. ಬೆಳಗಾವಿ ಡಿಸ್ಟಿಕ್ದಾಗ ಸಿಕ್ಕಾಪಟ್ಟಿ ಜನ ಪಾಪ್ಯುಲರ್ ಆಗಿರ ಈಗ ನಮ್ದು ಬೆಳಗಾವ್ ಅಂದ ತಕ್ಷಣ ನಾವೆಲ್ಲೋ ಒಂದು ತಗೊಂಡು ಹೋಗಿದ್ದು ಒಂದು ಬೆಳಗಾವ್ ಅಂದ ತಕ್ಷಣ ಪ್ರಿಯಾ ಸೌದಿಯವರು ಊರು ನಿಮ್ಮೂರು ಎಲ್ಲ ನಾವು ಒಂದರಿ ಈ ಥರ ಒಂದು ಗುರುತಿಸ್ತಾರಂದ್ರೆ ಹೆಮ್ಮೆ. ಭಾರಿ ಖುಷಿ ರೀ. ಭಾಳ ಎಷ್ಟ ಇದ್ರು ನೀವು ಸೆಲೆಬ್ರಿಟಿನವ್ರಿ ನಮ್ಗ ಎವ್ರಿ ಟೈಮ್ ಆಲ್ವೇಸ್ ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ರೀ. ಅಯ್ಯೋ ಇಂಥ ಅವಕಾಶ ಮದುವೆ ಸುಳ್ಳು ಆಯ್ತು ನಾನು. ಮತ್ ತೀರಾ ಬಡ್ಸಾವ್ರಿ ನಾಯಕ ನನಗೆ ನೀವು. ಅಲ್ಲ ನಿಮ್ಗೆ ಕೆಟ್ಟ ಅನ್ಸಿತ್ತೇನ್ರಿ ಚಾಕ್ಲೇಟ್ ಕೊಟ್ಟಿದ್ದ? ಅದು ಪ್ರೀತಿಯಿಂದ ಕೊಟ್ಟಿದ್ರಿ. ನೀನು ಅವ್ರು ನನಗೆ ಚಾಕ್ಲೇಟ್ ಕೊಟ್ಟಾರ ಆರಂಭ ಏನ್ ಕೊಟ್ರು ಚಲೋ ಅನಿಸ್ತದೆ. ನೀ ಅಲ್ಲ ಅವ್ರು ನೀವು ಏನು ಕೊಟ್ರು ಚಲೋ ಅನಿಸ್ತೈತ್ರಿ. ಅದ ನೀವ್ ಏನ್ ಕೊಟ್ರು ಚಲೋ ಅನಿಸ್ತದೆ. ಪಾಪ ಅವ್ರ ಮನ್ಸಾರೆ ನೀ ಅಂದಿದ್ರ ಅದನ್ನು ಕ್ಯಾನ್ಸಲ್ ಮಾಡ್ಸಿದ್ರು. ಇಲ್ರಿ ನೀವು ಅಂದ್ರಿ ನಾ ಬಟ್ ಸೈಲೆಂಟ್ ಆಗೈತಿ. ನಿಮಗೂ ಒಂದು ಲಡ್ಡು ಬಂದು ಬಾಯಿಗೆ ಬಿದ್ದಂಗ ಆತ್ ನೋಡಿ. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ಇಷ್ಟೊತ್ತ ಫುಲ್ ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಅವ್ರು ಹೆಂಗೆ ಲೈವ್ ಅದಾರಲ್ಲ ನಾವು ಹೆಂಗೆ ವಿಡಿಯೋಸ್ದಾಗ ನೋಡ್ತೀವಿ ಅಥವಾ ಸ್ಟೇಜ್ ಶೋ ಮೇಲೂ ಎಷ್ಟು ಪ್ರೀತಿಲಿ ಅವ್ರ ಕಪಲ್ ಪೇರ್ ಇತ್ತು ಅದನ್ನ ನಿಮ್ಮ ಮುಂದೂ ಅವ್ರ ಲೈಫ್ ಸ್ಟೋರಿ ಇವತ್ತು ಹೇಳ್ಕೊಂಡಾರ. ಹಿಂಗೆ ಇನ್ನೊಬ್ಬರು ಕಲಾವಿದರ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ಮಟ ಈ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.